ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 634 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 24ರಿಂದ 26ನೇ ಜನವರಿ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಭಾರತ ರತ್ನವನ್ನು ಯಾವಾಗ ಸ್ಥಾಪಿಸಲಾಯಿತು? ಸೊ ವೆನ್ ವಾಸ್ ಭಾರತ ರತ್ನ ಅವಾರ್ಡ್ ಇನ್ಸ್ಟಿಟ್ಯೂಟೆಡ್ ಇನ್ ಇಂಡಿಯಾ? ಸೊ ನಮ್ಮ ಭಾರತ ದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2ನೇ ಜಾನ್ವರಿ 1954, 2nd ಜಾನ್ವರಿ 1954ರಲ್ಲಿ ಸೊ ಇದನ್ನು ಮೊಟ್ಟ ಮೊದಲ ಬಾರಿಗೆ ನೀಡಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಸೊ ಇದರ ಬಗ್ಗೆ ನಾವು ಯಾಕೆ ಪ್ರಶ್ನೆ ಕೊಟ್ಟಿದ್ದೀವಿ ಅಂತ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ 2024ರಲ್ಲಿ ಪೋಸ್ಟ್ ಥಾಮಸ್ಲಿ ಅಂದರೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಿಗೆ ಅನೌನ್ಸ್ ಮಾಡಲಾಗಿರುತ್ತೆ. ಸೊ ಎಕ್ಸ್ ಬಿಹಾರ್ ಚೀಫ್ ಮಿನಿಸ್ಟರ್ ಅವಾರ್ಡೆಡ್ ಭಾರತ ರತ್ನ ಪೋಸ್ಟ್ ಥಾಮಸ್ಲಿ ಅಂದರೆ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಈಗ ನೀಡಲಾಗ್ತಾ ಇದೆ. ಸೊ ಅವರ ಹೆಸರೇನು ಅಂದರೆ ಅವ್ರನ್ನ ನಾವು ಕರ್ಪೂರಿ ಠಾಕೂರ್ ಅಂತ ಕರಿತೇವೆ. ಸೊ ಇವರು ನಿಧನದ ನಂತರ ಅಂದರೆ 35 ಇಯರ್ಸ್ ಆಫ್ಟರ್ ಹಿಸ್ ಡೆತ್, ಅವರು 35 ವರ್ಷಗಳ ನಿಧನದ ನಂತರ ಸೊ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಈಗ ಅವಾರ್ಡ್ ಮಾಡಲಾಗ್ತಾ ಇದೆ. ಸೊ ಈ ವ್ಯಕ್ತಿ ಆಸ್ ಐ ಟೋಲ್ಡ್ ಯು ಬಿಫೋರ್ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಅದ್ರ ಜೊತೆಗೆ ಇವರನ್ನ ಜನನಾಯಕ ಅಂತ ಆ ಒಂದು ರಾಜ್ಯದಲ್ಲಿ ಇವರನ್ನ ಕರೀತಾ ಇದ್ರು. ಅದಾದ್ಮೇಲೆ 2 ಟರ್ಮ್ಸ್ ಅಲ್ಲಿ ಅಂದರೆ ನಾಟ್ ಫಾರ್ ದ ವೆರಿ ಕಂಪ್ಲೀಟ್ ಟರ್ಮ್ಸ್ಗೆ ಆಗಿರೋದಿಲ್ಲ. ಸೊ ಬ್ರೀಫ್ಲಿ 2 ಟರ್ಮ್ಸ್ಗೆ ಇವರು ಬಿಹಾರದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಾರೆ. ಸೊ ಮೊದಲನೇ ಟರ್ಮ್ ಅನ್ನ ಡಿಸೆಂಬರ್ 1970ರಿಂದ ಜೂನ್ 1971ರವರೆಗೆ ಸರ್ವ್ ಮಾಡಿರ್ತಾರೆ. ಸೊ 2ನೇ ಟರ್ಮ್ ಡಿಸೆಂಬರ್ 1977ನಿಂದ ಏಪ್ರಿಲ್ 1979ವರೆಗೂ 2 ಟರ್ಮ್ಸ್ ಅಲ್ಲಿ ಇವರು ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಹಾಗಿದ್ರೆ ಭಾರತ ರತ್ನ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಈ ಒಂದು ಅವಾರ್ಡ್ ಅನ್ನ ನಮ್ಮ ರಾಷ್ಟ್ರದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಥವಾ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಕರೀತೇವೆ. ಸೊ ಈ ಪ್ರಶಸ್ತಿಯನ್ನ ಮೊದಲ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು 2nd ಜಾನ್ವರಿ 1954ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಈ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ನಮ್ಮ ದೇಶಕ್ಕಾಗಿ ಅಥವಾ ಎಕ್ಸೆಪ್ಷನಲ್ ಸರ್ವಿಸ್ ಅನ್ನ ಮಾಡಿರ್ತಕ್ಕಂಥವ್ರಿಗೆ ಅಂದ್ರೆ ಅಸಾಧಾರಣ ಸೇವೆಯನ್ನ ಮಾಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಕ್ಯಾಸ್ಟ್ ಆಗಲಿ, ರೇಸ್ ಆಗಲಿ, ಆಕ್ಯುಪೇಷನ್ ಆಗಲಿ ಸೊ ಯಾವುದನ್ನು ಪರಿಗಣಿಸದೆ ಅವರು ಮಾಡ್ತಕ್ಕಂಥ ಒಂದು ಸೇವೆಗೆ ನೀಡ್ತಕ್ಕಂಥ ನಮ್ಮ ದೇಶದ ಅತ್ಯುನ್ನತವಾಗಿರ್ತಕ್ಕಂಥ ನಾಗರಿಕ ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಮೊದಲು ಕೆಲವೊಂದು ಕ್ಯಾಟಗರೀಸ್ ಮಾಡಿದ್ರು, ಅಂದ್ರೆ ಕೆಲವೊಂದು ವರ್ಗಗಳಲ್ಲಿ ಮಾತ್ರ ಕೊಡ್ಲಾಗ್ತಾ ಇತ್ತು. ಆ ವರ್ಗಗಳು ಯಾವ್ದ್ಯಾವ್ದು ಅಂದ್ರೆ ಆರ್ಟ್ಸ್, ಕಲೆ ಅಂತ ಹೇಳ್ತೇವೆ. ಅದಾದ್ಮೇಲೆ ಲಿಟ್ರೇಚರ್, ಸಾಹಿತ್ಯ, ಸೈನ್ಸ್, ವಿಜ್ಞಾನ, ಮತ್ತೆ ಪಬ್ಲಿಕ್ ಸರ್ವಿಸ್ ಅಥವಾ ಸಾರ್ವಜನಿಕ ಸೇವೆ ಅಂತ ನಾವೇನು ಹೇಳ್ತೇವೆ. ಸೊ ಇಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ನೀಡಲಾಗ್ತಾ ಇತ್ತು. ಅದಾದ್ಮೇಲೆ ಈ ಒಂದು ಪದ್ಧತಿ ಏನಿರುತ್ತೆ ಇದನ್ನ ಬದಲಾವಣೆ ಮಾಡ್ಕೊಳ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ ಡಿಸೆಂಬರ್ 2011ರಲ್ಲಿ ಇದನ್ನ ಬದಲಾವಣೆ ಮಾಡಿಕೊಂಡು ಸೊ ಏನಂತ ಅದನ್ನ ಮಾರ್ಪಾಡು ಮಾಡ್ಕೊಳ್ತಾರೆ ಅಂದ್ರೆ ಎನಿ ಫೀಲ್ಡ್ ಆಫ್ ಹ್ಯೂಮನ್ ಎಂಡೆವರ್ ಅಂತ ಕರಿತೇವೆ. ಅಂದ್ರೆ ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಕ್ಕಂಥವ್ರಿಗೆ ಈ ಒಂದು ಅವಾರ್ಡ್ ಅನ್ನ ಅಥವಾ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬಹುದು ಅಂತ ಮಾಡಿಫಿಕೇಶನ್ ಅನ್ನ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪ್ರಶಸ್ತಿಯನ್ನ ಯಾರು ರೆಕಮೆಂಡ್ ಮಾಡ್ತಾರೆ ಅಥವಾ ಯಾರು ಇದಕ್ಕೆ ಶಿಫಾರಸ್ ಮಾಡ್ತಾರೆ, ಯಾವ ರೀತಿಯ ಈ ಪ್ರೋಸೆಸ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ದಿ ರೆಕಮೆಂಡೇಶನ್ಸ್ ಫಾರ್ ದಿ ಭಾರತ ರತ್ನ ಆರ್ ಮೇಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಅಂದ್ರೆ ಆ ಸಮಯದಲ್ಲಿ ಪ್ರಧಾನಮಂತ್ರಿಗಳು ಯಾರಾಗಿರ್ತಾರೆ ಸೊ ಅವರು ಈ ಪ್ರಶಸ್ತಿಗಳನ್ನ ಯಾರಿಗೆ ಕೊಡಬೇಕು ಅಂತ ಶಿಫಾರಸುಗಳನ್ನ ಮಾಡ್ತಾರೆ. ಯಾರಿಗೆ ಶಿಫಾರಸು ಮಾಡ್ತಾರೆ ಅಂದ್ರೆ ಆ ಸಮಯದಲ್ಲಿ ಇರತಕ್ಕಂಥ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳಿಗೆ ಶಿಫಾರಸನ್ನ ಮಾಡ್ತಾರೆ. ಈ ಶಿಫಾರಸುಗಳನ್ನ ಮಾಡುವುದರ ಮುಖಾಂತರ 1 ವರ್ಷದಲ್ಲಿ 3 ನಾಮಿನೀಸ್ಗಳಿಗೆ ಭಾರತ ರತ್ನ ಅವಾರ್ಡ್ ಅನ್ನ ಕೊಡಬಹುದಾಗಿರುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 3 ಜನಕ್ಕೆ ಕೊಡಬಹುದಾಗಿರುತ್ತೆ. ಬಟ್ ದೇರ್ ಇಸ್ ನಥಿಂಗ್ ಲೈಕ್ ಮಿನಿಮಮ್. ಕೊಟ್ಟರು ನಡೆಯುತ್ತೆ, ಕೊಡದೇ ಇದ್ರು ನಡೆಯುತ್ತೆ. ಬಟ್ ಮ್ಯಾಕ್ಸಿಮಮ್ ಕೊಡೋದಾದ್ರೆ 1 ವರ್ಷದಲ್ಲಿ 3 ಜನಕ್ಕೆ ಮಾತ್ರ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಿಕ್ಕೆ ಒಂದು ಪ್ರಾವಿಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಭಾರತ ರತ್ನ ಪ್ರಶಸ್ತಿಯಲ್ಲಿ ಏನನ್ನ ಕೊಡ್ತಾರೆ ಅಂದ್ರೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ಪ್ರಮಾಣ ಪತ್ರ ಅಂತ ಕರಿತೇವೆ. ಸೊ ಪ್ರಮಾಣ ಪತ್ರವನ್ನ ಏನಂತ ಕರೀತಾರೆ ಅಂದ್ರೆ ಸನದ್ ಅಂತ ಕರೀತಾರೆ. ಸನದ್ ಅಂತಕ್ಕಂಥದ್ದು ಭಾರತ ರತ್ನದಲ್ಲಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರವಾಗಿರುತ್ತೆ. ಸೊ ಇದ್ರ ಜೊತೆಗೆ ನಮ್ಮ ಭಾರತ ರಾಷ್ಟ್ರದ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು ಸಹಿ ಹಾಕಿರ್ತಕ್ಕಂಥ ಅಥವಾ ಹಸ್ತಾಕ್ಷರವಾಗಿರ್ತಕ್ಕಂಥ ಒಂದು ಪೀಪಲ್ ಲೀಫ್ ಶೇಪ್ಡ್ ಮೆಡಲ್ ಅನ್ನ ಕೊಡ್ತಾರೆ. ಅಂದ್ರೆ ಪೀಪಲ್ ಎಲೆಯ ಆಕಾರದಲ್ಲಿರ್ತಕ್ಕಂಥ ಒಂದು ಪದಕವನ್ನ ಕೂಡ ಈ ಭಾರತ ರತ್ನ ಪ್ರಶಸ್ತಿಯಲ್ಲಿ ನೀಡಲಾಗುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಪ್ರಶಸ್ತಿಯಲ್ಲಿ ಯಾವುದೇ ರೀತಿಯ ಮಾನಿಟರಿ ಗ್ರಾಂಟ್ ಅನ್ನ ನೀಡೋದಿಲ್ಲ, ಅಂದ್ರೆ ಹಣಕಾಸಿನ ಒಂದು ಅವಾರ್ಡ್ ಅನ್ನ ನೀಡೋದಿಲ್ಲ, ಅಥವಾ ಕ್ಯಾಶ್ ಪ್ರೈಸ್ ಆಗಲಿ ಯಾವುದೇ ರೀತಿಯ ಹಣಕಾಸಿನ ಪ್ರೈಸ್ ಇರೋದಿಲ್ಲ. ಸೊ ಭಾರತ ರತ್ನ ಅವಾರ್ಡ್ ಅನ್ನ ನಮ್ಮ ಭಾರತ ದೇಶದಲ್ಲಿ 7th ಇನ್ ದಿ ಇಂಡಿಯನ್ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಕರೀತೇವೆ. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಭಾರತ ರತ್ನವನ್ನ ಸ್ವೀಕಾರ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಸೊ ಅವರನ್ನ ಭಾರತೀಯ ಪ್ರಾಶಸ್ತ್ಯದ ಕ್ರಮದಲ್ಲಿ 7ನೇ ಸ್ಥಾನವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂತ ರೆಕಗ್ನಿಷನ್ ಮಾಡಲಾಗುತ್ತೆ. ಹಾಗಿದ್ರೆ ಏನಿದು 7ನೇ ಸ್ಥಾನ ಅಂತ ಹೇಳೋದಾದ್ರೆ, ಸೊ ನಮ್ಮ ಭಾರತ ದೇಶದ ಫಸ್ಟ್ ಪರ್ಸನ್ ಅನ್ನ ನಾವು ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳು, ಸೊ ಅವರನ್ನ ನಮ್ಮ ಭಾರತ ದೇಶದ ಮೊದಲ ವ್ಯಕ್ತಿ ಅಂತ ಕ್ಯಾಟಗರೈಸ್ ಮಾಡ್ತೇವೆ. ಸೊ 2ನೇ ಸ್ಥಾನದಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಅನ್ನ ನೋಡಬಹುದಾಗಿರುತ್ತೆ, 3ನೇ ಸ್ಥಾನದಲ್ಲಿ ಪ್ರೈಮ್ ಮಿನಿಸ್ಟರ್, 4ನೇ ಸ್ಥಾನದಲ್ಲಿ ಸ್ಟೇಟ್ ಗವರ್ನೆನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ 5ನೇ ಸ್ಥಾನದಲ್ಲಿ ಫಾರ್ಮರ್ ಪ್ರೆಸಿಡೆಂಟ್ ಮತ್ತೆ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಯಾರಿರ್ತಾರೆ, ಸೊ ಅವ್ರನ್ನ 5ನೇ ಸ್ಥಾನದಲ್ಲಿ. 6ನೇ ಸ್ಥಾನದಲ್ಲಿ ಲೋಕಸಭಾ ಸ್ಪೀಕರ್ ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ 7ನೇ ಸ್ಥಾನದ ಪ್ರಾಶಸ್ತ್ಯವನ್ನ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿರುವವರಿಗೆ, ಸೊ ನಮ್ಮ ಭಾರತ ದೇಶದ ಪ್ರೆಸಿಡೆನ್ಸಿ ಆರ್ಡರ್ ನಲ್ಲಿ 7ನೇ ಸ್ಥಾನವನ್ನ ಪಡೆದುಕೊಂಡವರನ್ನ ನಾವು ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದುಕೊಂಡಿರುವವರಿಗೆ 7ನೇ ಸ್ಥಾನದ ಒಂದು ಪ್ರಾಶಸ್ತ್ಯವನ್ನ ನೀಡಲಾಗುತ್ತೆ. ಹಾಗಿದ್ರೆ ಈ ಒಂದು ಭಾರತ ರತ್ನವನ್ನ ಪಡೆದುಕೊಂಡಿರುವವರಿಗೆ ಏನೇನು ಪ್ರಾವಿಷನ್ ಸರ್ಕಾರದ ವತಿಯಿಂದ ಮಾಡಿಕೊಡ್ಲಾಗುತ್ತೆ ಅಂದ್ರೆ, ಫ್ರೀ ಫಸ್ಟ್ ಕ್ಲಾಸ್ ಫ್ಲೈಟ್ ಜರ್ನಿ ಎನಿವೇರ್ ಇನ್ ಇಂಡಿಯಾ. ಸೊ ಭಾರತ ದೇಶದಲ್ಲಿ ಅವ್ರು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಿದ್ರು ಸೊ ಅವರಿಗೆ ಫ್ರೀ ಫಸ್ಟ್ ಕ್ಲಾಸ್ ಏರೋಪ್ಲೇನ್ ಜರ್ನಿಯನ್ನ ನೀಡಲಾಗುತ್ತೆ, ಫ್ರೀ ಫಸ್ಟ್ ಕ್ಲಾಸ್ ಟ್ರೈನ್ ಜರ್ನಿಯನ್ನ ನೀಡಲಾಗುತ್ತೆ, ಪೆನ್ಷನ್ ಈಕ್ವಲ್ ಟು ಆರ್ 50% ಆಫ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸ್ಯಾಲರಿ. ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸ್ಯಾಲರಿ ಏನಿರುತ್ತೆ, ಸೊ ಅದರ 50% ಅಷ್ಟು ಪೆನ್ಷನ್ ಅನ್ನ, ಆ ಒಂದು ಸ್ಯಾಲರಿಗೆ ಈಕ್ವಲ್ ಆಗಿರ್ತಕ್ಕಂಥ 50% ಪೆನ್ಷನ್ ಅನ್ನ ಅವರಿಗೆ ನೀಡಲಾಗುತ್ತೆ. ಸೊ ಹಿ ಆರ್ ಶಿ ಕ್ಯಾನ್ ಅಟೆಂಡ್ ದಿ ಪಾರ್ಲಿಮೆಂಟ್ ಮೀಟಿಂಗ್ಸ್ ಅಂಡ್ ಸೆಷನ್. ಸೊ ಪಾರ್ಲಿಮೆಂಟ್ ಮೀಟಿಂಗ್ಸ್ ಆಗಿರ್ಬೋದು ಅಥವಾ ಸೆಷನ್ಸ್ ಅನ್ನ ಅವರು ಮುಕ್ತವಾಗಿ ಅಟೆಂಡ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ನೀಡಿರ್ತಾರೆ. ಅಂಡ್ ಪ್ರೆಸಿಡೆಂಟ್ಸ್ ಆನ್ ಪಾರ್ ವಿತ್ ಕ್ಯಾಬಿನೆಟ್ ರ್ಯಾಂಕ್. ಸೊ ಕ್ಯಾಬಿನೆಟ್ ರ್ಯಾಂಕ್ ಏನ್ ಪ್ರೆಸಿಡೆಂಟ್ ಇರುತ್ತೆ, ಸೊ ಅಷ್ಟು ಫ್ರೀಡಮ್ ಅನ್ನ ಅಥವಾ ಅಥಾರಿಟಿಯನ್ನ ಭಾರತ ರತ್ನ ಅವಾರ್ಡಿಸ್ಗಳಿಗೆ ನೀಡಲಾಗಿರುತ್ತೆ. ಅದ್ರ ಜೊತೆಗೆ ಅವರಿಗೆ Z ಕ್ಯಾಟಗರಿ ಸೆಕ್ಯೂರಿಟಿಯನ್ನು ಕೂಡ ಅವರು ತಗೋಬಹುದಾಗಿರುತ್ತೆ. ಸೊ ಆ ರೀತಿಯ ಪ್ರಾವಿಷನ್ ಕೂಡ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಸ್ಪೆಷಲ್ ಗೆಸ್ಟ್ ಇನ್ ರಿಪಬ್ಲಿಕ್ ಡೇ ಅಂಡ್ ಇಂಡಿಪೆಂಡೆನ್ಸ್ ಡೇ. ಸೊ ಸರ್ಕಾರದ ವತಿಯಿಂದ ಮಾಡ್ತಕ್ಕಂಥ ರಿಪಬ್ಲಿಕ್ ಡೇ ಮತ್ತೆ ಸ್ವತಂತ್ರೋತ್ಸವ ದಿನ ಏನಿರುತ್ತೆ, ಸೊ ಅವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಕೂಡ ಅವರು ಆ ಒಂದು ಈವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಅವ್ರಿಗೆ VVIP ಅಂತ ನಾವೇನು ಹೇಳ್ತೇವೆ, ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ಸ್ಥಾನಮಾನವನ್ನ ಕೊಡ್ತಕ್ಕಂಥ ಒಂದು ಮಾನ್ಯತೆಯನ್ನ ನಾವು ಭಾರತ ರತ್ನ ಅವಾರ್ಡ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಭಾರತ ರತ್ನವನ್ನ ಮೊಟ್ಟ ಮೊದಲ ಬಾರಿಗೆ ಸ್ವೀಕಾರ ಮಾಡಿರ್ತಕ್ಕಂಥವ್ರು, ಸೊ 3 ವ್ಯಕ್ತಿಗಳಿಗೆ ಈ ಒಂದು ಅವಾರ್ಡ್ ಅನ್ನ ಮೊದಲಿಗೆ ನೀಡಲಾಗಿರುತ್ತೆ. ಸೊ ಯಾರ್ಯಾರು ಅಂದ್ರೆ ಸಿ ರಾಜಗೋಪಾಲಾಚಾರಿಗೆ ನೀಡಲಾಗಿರುತ್ತೆ, ಅದಾದ್ಮೇಲೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ CV ರಾಮನ್ ರವರಿಗೆ 1954ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ರಾಜಗೋಪಾಲಾಚಾರಿ ಯಾರು, ರಾಧಾಕೃಷ್ಣನ್ ಯಾರು, ಮತ್ತೆ CV ರಾಮನ್ ಯಾರು ಅಂತಕ್ಕಂಥ ಮಾಹಿತಿಯನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಇವರಿಗೆ ಅವಾರ್ಡ್ ಕೊಟ್ಟ ನಂತರ ಇದುವರೆಗೂ ಟೋಟಲ್ 49 ವ್ಯಕ್ತಿಗಳಿಗೆ ಈ ಒಂದು ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಆ 49ರಲ್ಲಿ 15 ಜನಕ್ಕೆ ಪೋಸ್ಟ್ ಥಾಮಸ್ಲಿ ಅಂದ್ರೆ ಮರಣೋತ್ತರವಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಆಕ್ಚುಲಿ ಒರಿಜಿನಲ್ ಕ್ಲಾಸ್ ಪ್ರಕಾರ ಅಂದರೆ ಒರಿಜಿನಲ್ ನಿಯಮಗಳ ಪ್ರಕಾರ ಪೋಸ್ಟ್ ಥಾಮಸ್ಲಿ ಈ ಒಂದು ಅವಾರ್ಡ್ ಅನ್ನು ಕೊಡ್ತಕ್ಕಂಥ ಪ್ರಾವಿಷನ್ ಇರಲಿಲ್ಲ. ಅಂದರೆ ಜೀವಂತವಾಗಿರುವವರಿಗೆ ಮಾತ್ರ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇತ್ತು. ಸೊ ಅದಾದಮೇಲೆ ಜನವರಿ 1955ರಲ್ಲಿ ಇದನ್ನು ತಿದ್ದುಪಡಿ ಮಾಡ್ಕೊಳ್ತಾರೆ. 1955 ಆಗಿರ್ತಕ್ಕಂಥ ತಿದ್ದುಪಡಿ ಪ್ರಕಾರ ಪೋಸ್ಟ್ ಥಾಮಸ್ಲಿ ಅಥವಾ ಮರಣೋತ್ತರವಾಗಿ ಕೂಡ ಈ ಒಂದು ಅವಾರ್ಡ್ ಅನ್ನು ನೀಡ್ತಕ್ಕಂಥ ಪ್ರಾವಿಷನ್ ಅನ್ನು ಮಾಡಿಕೊಡ್ತಾರೆ. ಸೊ ಅದಾದಮೇಲೆ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಭಾರತ ರತ್ನ ಪ್ರಶಸ್ತಿಯನ್ನ ಪೋಸ್ಟ್ ಥಾಮಸ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಮರಣೋತ್ತರವಾಗಿ ಭಾರತ ರತ್ನವನ್ನ ಮೊಟ್ಟ ಮೊದಲ ಬಾರಿಗೆ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದಾಗ ಸೊ ನಿಮ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ 2014ರಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೂ ಕೂಡ ಭಾರತ ರತ್ನವನ್ನ ಕೊಟ್ಟಿರ್ತಾರೆ. ಸೊ ಇವರ ವಿಶೇಷತೆ ಏನು ಅಂದ್ರೆ ಸೊ ಈ ಒಂದು ಅವಾರ್ಡ್ ಅನ್ನ ರಿಸೀವ್ ಮಾಡಿಕೊಂಡಿರ್ತಕ್ಕಂಥ ಯಂಗೆಸ್ಟ್ ಅಥವಾ ಅತ್ಯಂತ ಕಿರಿಯ ವ್ಯಕ್ತಿಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಅವರಿಗೆ 40 ವರ್ಷ ವಯಸ್ಸಾಗಿದ್ದಾಗ ಭಾರತ ರತ್ನ
ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ಈ ಒಂದು ಕಾರಣದಿಂದ ಭಾರತ ರತ್ನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಅತ್ಯಂತ ಕಿರಿಯ ವ್ಯಕ್ತಿಯಾಗಿ ನಾವು ಸಚಿನ್ ತೆಂಡೂಲ್ಕರ್ ಅವರನ್ನು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಗಾಯಕಿ ಅಂದರೆ ಈ ಒಂದು ಸಿಂಗಿಂಗ್ ಕ್ಯಾಟಗರಿಯಲ್ಲಿ ಅತ್ಯುನ್ನತ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥವರಿಗೆ ಸೊ MS ಸುಬ್ಬಲಕ್ಷ್ಮಿ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಅವಾರ್ಡನ್ನು ನೀಡಲಾಗುತ್ತೆ. ಸೊ ಅದಾದ್ಮೇಲೆ ಆಕ್ಟರ್ ಅಥವಾ ನಟ ಅಂತ ನಾವೇನು ಹೇಳ್ತೇವೆ, ಸೊ MG ರಾಮಚಂದ್ರನ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಸೊ ನಟರಾಗಿ ಈ ಒಂದು ಪ್ರಶಸ್ತಿ ಅಥವಾ ಭಾರತ ರತ್ನವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಸೊ ಅದಾದ್ಮೇಲೆ ಮೊಟ್ಟ ಮೊದಲ ಮಹಿಳೆ ಅಂದರೆ ಭಾರತ ರತ್ನವನ್ನು ಪಡೆದುಕೊಂಡಿರ್ತಕ್ಕಂಥ ಫಸ್ಟ್ ಲೇಡಿ ಯಾರು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸೊ ಈ ಒಂದು ಅವಾರ್ಡನ್ನು ಬೀಯಿಂಗ್ ಅ ವಿಮೆನ್ ಸೊ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಅವಾರ್ಡನ್ನು ಭಾರತ ದೇಶದ ನಾಗರಿಕರ ಜೊತೆಗೆ ನ್ಯಾಚುರಲೈಸ್ಡ್ ಸಿಟಿಸನ್ಸ್ ಅಂತ ಕರಿತೀವಿ. ಅಂದರೆ ಭಾರತ ದೇಶದಲ್ಲಿ 11+ ಇಯರ್ಸ್ ಸ್ಟೇ ಆದವರಿಗೆ ಸೊ ನೈಸರ್ಗಿಕವಾಗಿ ಆ ಒಂದು ಪೌರತ್ವವನ್ನು ಕೊಡ್ತಾರೆ. ಸೊ ಈ ಒಂದು ಕ್ಯಾಟಗರಿಯಲ್ಲಿ ಮದರ್ ತೆರೆಸಾ ಅವರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ 2 ನಾನ್ ಇಂಡಿಯನ್ಸ್ ಅಂದರೆ ಭಾರತೀಯರಲ್ಲದ ವ್ಯಕ್ತಿಗಳಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಇಬ್ಬರು ಎಕ್ಸಾಂಪಲ್ಸ್ ಯಾರ್ಯಾರು ಅಂದರೆ ಅಬ್ದುಲ್ ಗಫರ್ ಖಾನ್. ಸೊ ಇವರು ಬ್ರಿಟಿಷ್ ಇಂಡಿಯಾ ಇದ್ದಾಗ ಇವರ ಜನನ ಆಗುತ್ತೆ. ನಮಗೆ ಗೊತ್ತು ಭಾರತ ರಾಷ್ಟ್ರ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಸೊ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಅಬ್ದುಲ್ ಗಫರ್ ಖಾನ್ ರವರ ಜನನವಾಗುತ್ತೆ. ಸೊ ಅದಾದ್ಮೇಲೆ ಸಪರೇಷನ್ ಆದ್ಮೇಲೆ ಇವರು ಪಾಕಿಸ್ತಾನಿ ಸಿಟಿಸನ್ಶಿಪ್ ಆಗ್ತಾರೆ. ಸೊ ಇವ್ರಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಸೌತ್ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರಿಗೂ ಕೂಡ ಸೊ ನಮ್ಮ ದೇಶದ ಹಿರಿಯ ಅಥವಾ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ನಮ್ಮ ಕರ್ನಾಟಕ ರಾಜ್ಯದಿಂದ ಯಾರ್ಯಾರಿಗೆ ಭಾರತ ರತ್ನವನ್ನು ನೀಡಲಾಗಿರುತ್ತೆ ಅಂದರೆ ಸೊ ಸರ್ ಎಂ ವಿಶ್ವೇಶ್ವರಯ್ಯನ್ ಅವರಿಗೆ ನೀಡಲಾಗಿರುತ್ತೆ. ಸೊ ಇವರು ಕೊಟ್ಟಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ, ಸಮಾಜಕ್ಕಾಗಿ ಅವರು ನೀಡಿರ್ತಕ್ಕಂಥ ಕೊಡುಗೆಗಾಗಿ 1955 ಅಥವಾ 1955ರಲ್ಲಿ ಸೊ ಭಾರತ ರತ್ನವನ್ನು ನೀಡಲಾಗುತ್ತೆ. ಸೊ ಎರಡನೇದು ಪಂಡಿತ್ ಭೀಮ್ಸೇನ್ ಜೋಶಿ ಅವರಿಗೆ ಕೊಟ್ಟಿರ್ತಾರೆ. ಸೊ ಇವರಿಗೆ ಮ್ಯೂಸಿಕ್ ಮತ್ತು ವೋಕಲಿಸ್ಟ್ ಕ್ಯಾಟಗರಿಯಲ್ಲಿ ಅಥವಾ ಈ ಒಂದು ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಾಗಿ 2009ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸೊ ಅದಾದ್ಮೇಲೆ CNR ರಾವ್ ರವರಿಗೆ ಸೈಂಟಿಫಿಕ್ ಕಾಂಟ್ರಿಬ್ಯೂಷನ್ ಅಥವಾ ವೈಜ್ಞಾನಿಕ ಕ್ಷೇತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಾಗಿ 2014ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಭಾರತ ರತ್ನದ ಬಗ್ಗೆ ಗೊತ್ತಾಗಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯ ಮುಖ್ಯ ಉದ್ದೇಶವೇನು? ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ? ಸೊ ಪ್ರಶ್ನೆಯಲ್ಲೇ ಗೊತ್ತಾಗುತ್ತೆ. ಸೂರ್ಯೋದಯ ಅಂದರೆ ಅದು ಸೋಲಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಗುರಿ ಏನು ಅಂದರೆ 10 ಮಿಲಿಯನ್ ಮನೆಗಳಿಗೆ ಮೇಲ್ಛಾವಣಿಯ ಸೌರ ವಿದ್ಯುತ್ ವ್ಯವಸ್ಥೆಗಳನ್ನು ಸ್ಥಾಪಿಸುವುದು. ಅಂದರೆ ಇನ್ಸ್ಟಾಲಿಂಗ್ ರೂಫ್ ಟಾಪ್ ಸೋಲಾರ್ ಪವರ್ ಸಿಸ್ಟಮ್ ಫಾರ್ ಅಟ್ 10 ಮಿಲಿಯನ್ ಹೌಸ್ ಹೋಲ್ಡ್ಸ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ 10 ಮಿಲಿಯನ್ ಮನೆಗಳ ಮೇಲ್ಛಾವಣಿಗಳಲ್ಲಿ ಸೌರ ವ್ಯವಸ್ಥೆಯನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಹೊಸ ಪ್ರಾಜೆಕ್ಟನ್ನು ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟನ್ನು ನಾವೇನಂತ ಕರಿತೀವಿ ಅಂದರೆ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆಯಲ್ಲಿ 10 ಮಿಲಿಯನ್ ಹೌಸ್ ಹೋಲ್ಡ್ಸ್ಗಳ ಮೇಲೆ ಸೋಲಾರ್ ಪ್ಯಾನಲ್ಸ್ಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಉದ್ದೇಶದಿಂದ ಸೋಲಾರ್ ಫೋಟೋ ವೋಲ್ಟಾಯಿಕ್ ಪ್ಯಾನಲ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಎಲ್ಲೆಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ಎಸ್ಟಾಬ್ಲಿಷ್ಮೆಂಟ್ಸ್ ಮತ್ತೆ ಹೋಮ್ಸ್ ಅಂತ ಕರೀತೇವೆ. ಅಂದರೆ ಅದು ಸಂಸ್ಥೆ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಮನೆಗಳಾಗಿರ್ಬೋದು. ಸೊ ಅವುಗಳ ಮೇಲೆ ಸೌರ ಛಾವಣಿಗಳನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದ್ರ ಜೊತೆಗೆ ವಿತ್ ಬ್ಯಾಟರಿ ಅಥವಾ ವಿತೌಟ್ ಬ್ಯಾಟರಿ ಸಿಸ್ಟಮ್ ಕೂಡ ಇನ್ಸ್ಟಾಲ್ ಮಾಡ್ಬೋದಾಗಿರುತ್ತೆ. ಅಂದರೆ ವಿತ್ ಬ್ಯಾಟರಿ ಅಂದರೆ ಎಕ್ಸಸ್ ಸೋಲಾರ್ ಎನರ್ಜಿ ಇದ್ರೆ ಅದು ಸ್ಟೋರ್ ಆಗುತ್ತೆ. ಸೊ ವಿತೌಟ್ ಬ್ಯಾಟರಿ ಇದ್ರೆ ಅದನ್ನು ಡೈರೆಕ್ಟ್ ಆಗಿ ಗ್ರಿಡ್ ಮುಖಾಂತರ ಪಾಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ನ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ನಮ್ಮ ಎಲೆಕ್ಟ್ರಿಸಿಟಿ ಸಪ್ಲೈ ಗ್ರಿಡ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಮ್ಮ ಬೆಸ್ಕಾಮ್ನಲ್ಲಿ ಸೊ ಈ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಅಥವಾ ವಾಟ್ ಎವರ್ ದಿ ಸೋರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇವಾಗ ನಮ್ಗೆ ಏನು ಸಪ್ಲೈ ಆಗ್ತಾ ಇದೆ ಆ ಒಂದು ಗ್ರಿಡ್ಗೆ ಈ ಒಂದು ಸೋಲಾರ್ ಪ್ಯಾನಲ್ಗಳನ್ನು ಕನೆಕ್ಟ್ ಮಾಡಲಾಗುತ್ತೆ. ಸೊ ಎಲ್ಲೆಲ್ಲಿ ಎಕ್ಸೆಸ್ ಪವರ್ ಇರುತ್ತೆ ಸೊ ಅದು ಸೋಲಾರ್ ಗ್ರಿಡ್ಗಳ ಮುಖಾಂತರ ಅಥವಾ ಈ ಒಂದು ಎಲೆಕ್ಟ್ರಿಕ್ ಗ್ರಿಡ್ಗಳ ಮುಖಾಂತರ ಪಾಸ್ ಆಗೋದ್ರಿಂದ ಆ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಅನ್ನ ಕೂಡ ಕಡಿಮೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಈಗ ಕೇಂದ್ರ ಸರ್ಕಾರ ಲಾಂಚ್ ಮಾಡಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕ್ಯಾಬೋ ವರ್ಡೆ ಸೇರಿದಂತೆ ಎಷ್ಟು ದೇಶಗಳು ಮತ್ತು ಪ್ರಾಂತ್ಯಗಳು WHO ಅಥವಾ ವಿಶ್ವಸಂಸ್ಥೆಯಿಂದ ಮಲೇರಿಯಾ ಮುಕ್ತ ಪ್ರಾಮಾಣೀಕರಣವನ್ನು ಪಡೆದಿವೆ? ಸೊ ಹೌ ಮೆನಿ ಕಂಟ್ರೀಸ್ ಅಂಡ್ ಟೆರಿಟರೀಸ್ ಇನ್ಕ್ಲೂಡಿಂಗ್ ಕ್ಯಾಬೋ ವರ್ಡೆ ಹ್ಯಾವ್ ಬೀನ್ ಅವಾರ್ಡೆಡ್ ಮಲೇರಿಯಾ ಫ್ರೀ ಸರ್ಟಿಫಿಕೇಶನ್ ಬೈ WHO? ಸೊ ವಿಶ್ವ ಆರೋಗ್ಯ ಸಂಸ್ಥೆ ವತಿಯಿಂದ ಈ ಒಂದು ಮಲೇರಿಯಾ ರೋಗ ಕಳೆದ 3 ವರ್ಷಗಳಲ್ಲಿ ಯಾವುದೇ ಮಲೇರಿಯಾ ರೋಗ ಡಿಟೆಕ್ಟ್ ಆಗದಿದ್ರೆ ಅಥವಾ ರಿಪೋರ್ಟ್ ಆಗದಿದ್ರೆ ಆ ಒಂದು ದೇಶವನ್ನ ಮಲೇರಿಯಾ ಮುಕ್ತ ರಾಷ್ಟ್ರವನ್ನಾಗಿ ಡಿಕ್ಲೇರ್
ಮಾಡಲಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಬಹಳ ಇತ್ತೀಚೆಗೆ ಕ್ಯಾಬೋ ವರ್ಡೆ ಅಂತಕ್ಕಂಥ ಒಂದು ರಾಷ್ಟ್ರವನ್ನ ಮಲೇರಿಯಾ ಮುಕ್ತ ರಾಷ್ಟ್ರವನ್ನಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇದುವರೆಗೂ ಮಲೇರಿಯಾ ಮುಕ್ತ ರಾಷ್ಟ್ರವಾಗಿ ಎಷ್ಟು ರಾಷ್ಟ್ರಗಳನ್ನ WHO ಡಿಕ್ಲೇರ್ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 43 ದೇಶಗಳು ಮತ್ತು ಒಂದು ಟೆರಿಟರಿ ಅಥವಾ ಪ್ರದೇಶವನ್ನ ಮಲೇರಿಯಾ ಫ್ರೀ ಆಗಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಈಗ ಡಿಕ್ಲೇರ್ ಆಗಿರ್ತಕ್ಕಂಥ ಹೊಸ ರಾಷ್ಟ್ರ ಯಾವುದು ಅಂದ್ರೆ ಕ್ಯಾಬೋ ವರ್ಡೆ ಅಂತ ಕರಿತೇವೆ. ಸೊ ಕ್ಯಾಬೋ ವರ್ಡೆ ಅಂತಕ್ಕಂಥದ್ದು ಆರ್ಕಿಯೋಪೆಲಾಗೋ ಆಗಿರುತ್ತೆ. ಆರ್ಕಿಯೋಪೆಲಾಗೋ ಅಂದ್ರೆ ಒಂದು ದ್ವೀಪಗಳ ಸಮೂಹವಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಇದು ಅಟ್ಲಾಂಟಿಕ್ ಓಷನ್ ಅಲ್ಲಿ ಬರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರದಲ್ಲಿ ಪ್ರಮುಖವಾಗಿ ನಾವು 4 ಐಲ್ಯಾಂಡ್ಗಳನ್ನ ನೋಡಬಹುದಾಗಿರುತ್ತೆ. ಸೊ ಈ 4 ಐಲ್ಯಾಂಡ್ಗಳನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಕ್ಯಾಬೋ ವರ್ಡೆ ಅಂತ ಕರಿತೇವೆ. ಸೊ ಕ್ಯಾಬೋ ವರ್ಡೆಯ ಕ್ಯಾಪಿಟಲ್ ಸಿಟಿಯನ್ನ ನಾವೇನಂತ ಕರಿತೇವೆ ಅಂದ್ರೆ ಪ್ರಯಾ ಅಂತ ಕರಿತೇವೆ. ಸೊ ಈ ರಾಷ್ಟ್ರವನ್ನ ಈಗ WHO ಮಲೇರಿಯಾ ಮುಕ್ತ ರಾಷ್ಟ್ರವನ್ನಾಗಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಈ ರಾಷ್ಟ್ರವನ್ನ ಮಲೇರಿಯಾ ಮುಕ್ತ ರಾಷ್ಟ್ರವನ್ನಾಗಿ ಡಿಕ್ಲೇರ್ ಮಾಡಿರುವ ಕಾರಣದಿಂದ ಸೊ ಈ ಮಲೇರಿಯಾ ಮುಕ್ತ ರಾಷ್ಟ್ರಗಳ ಸಂಖ್ಯೆ ಈಗ 43ಕ್ಕೆ ಏರಿಕೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದು ಟೆರಿಟರಿ ಅಥವಾ ಒಂದು ಪ್ರಾಂತ್ಯವನ್ನು ಕೂಡ ಮಲೇರಿಯಾ ಮುಕ್ತ ರಾಷ್ಟ್ರವನ್ನಾಗಿ ಈಗ WHO ಡಿಕ್ಲೇರ್ ಮಾಡಿರುತ್ತೆ. ಸೊ ಈ ರೀತಿಯಾಗಿ ಮಲೇರಿಯಾ ಮುಕ್ತವಾಗಿ ಡಿಕ್ಲೇರ್ ಆಗಿರ್ತಕ್ಕಂಥ ಈ ಒಂದು ಆಫ್ರಿಕನ್ ಕಂಟ್ರೀಸ್ ಅಲ್ಲಿರ್ತಕ್ಕಂಥ 3rd ಕಂಟ್ರಿ ಆಗಿರುತ್ತೆ, ಅಂದ್ರೆ 3ನೇ ರಾಷ್ಟ್ರವಾಗಿರುತ್ತೆ. ಯಾಕೆ ಇಲ್ಲಿ ಆಫ್ರಿಕನ್ ಕಂಟ್ರಿಯನ್ನ ನಾವು ಜಾಸ್ತಿ ಎಂಫಸೈಸ್ ಮಾಡ್ತಾ ಇದೀವಿ ಅಂದ್ರೆ ಸೊ ಪ್ರಪಂಚದಾದ್ಯಂತ ಬರ್ತಕ್ಕಂಥ ಈ ಒಂದು ಮಲೇರಿಯಾ ಕಾಯಿಲೆಯಲ್ಲಿ 95% ಅಂದ್ರೆ 95% ಆಫ್ ದಿ ಮಲೇರಿಯಾ ಕೇಸಸ್ ಏನಿರುತ್ತೆ ಅದು ಆಫ್ರಿಕನ್ ಕಾಂಟಿನೆಂಟ್ ಅಥವಾ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮೋರ್ಟಾಲಿಟಿ ಅಥವಾ ಡೆತ್ಸ್ ಅಂತ ಏನ್ ಹೇಳ್ತೇವೆ ಅಂದ್ರೆ ಮಲೇರಿಯಾದಿಂದ ಉಂಟಾಗ್ತಕ್ಕಂಥ ಸಾವುಗಳು ಅಂತ ನಾವೇನು ಹೇಳ್ತೇವೆ. ಸೊ ಇದರಲ್ಲಿ 96% ಆಫ್ ದಿ ಡೆತ್ಸ್ ಡ್ಯೂ ಟು ಮಲೇರಿಯಾ ಆಫ್ರಿಕನ್ ಕಾಂಟಿನೆಂಟಲ್ ಆಗುತ್ತೆ. ಸೊ ಅದರಿಂದ ಮಲೇರಿಯಾ ಅಂತಕ್ಕಂಥದ್ದು ತುಂಬಾ ವಲ್ನರಬಲ್ ಡಿಸೀಸ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ಆಫ್ರಿಕನ್ ಕಾಂಟಿನೆಂಟ್. ಅಂತಹ ಒಂದು ಕಾಂಟಿನೆಂಟಲ್ ಇರ್ತಕ್ಕಂಥ ಒಂದು ದೇಶವಾಗಿ ಸೊ 3ನೇ ರಾಷ್ಟ್ರವಾಗಿ ಇದು ಮಲೇರಿಯಾ ಮುಕ್ತವಾಗಿ ಡಿಕ್ಲೇರ್ ಆಗಿರ್ತಕ್ಕಂಥದ್ದು ಒಂದು ಅಪ್ರಿಷಿಯಬಲ್ ಒಂದು ಸಾಧನೆ ಆಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಯಾವ ಆಫ್ರಿಕನ್ ಕಾಂಟಿನೆಂಟಲ್ ಇರ್ತಕ್ಕಂಥ ರಾಷ್ಟ್ರ ಮಲೇರಿಯಾ ಮುಕ್ತವಾಗಿ ಡಿಕ್ಲೇರ್ ಆಗಿರುತ್ತೆ ಅಂದ್ರೆ ಮರಿಷಿಯಸ್ ಡಿಕ್ಲೇರ್ ಆಗಿರುತ್ತೆ ಮತ್ತು ಅಲ್ಜೇರಿಯಾ ಡಿಕ್ಲೇರ್ ಆಗಿರುತ್ತೆ. ಸೊ ಮರಿಷಿಯಸ್ ಬಹಳ ಹಿಂದೆ 1973 ಇದು ಮಲೇರಿಯಾ ಫ್ರೀ ಆಗಿ ಡಿಕ್ಲೇರ್ ಆಗಿತ್ತು. ಸೊ ಬಹಳ ಇತ್ತೀಚೆಗೆ ಅಂದ್ರೆ 2019ರಲ್ಲಿ ಅಲ್ಜೇರಿಯಾ ಕೂಡ ಮಲೇರಿಯಾ ಮುಕ್ತವಾಗಿ ಡಿಕ್ಲೇರ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಯಾವುದೇ ರಾಷ್ಟ್ರಕ್ಕಾಗಿ ಮಲೇರಿಯಾ ಫ್ರೀ ಅಂತ ಸರ್ಟಿಫಿಕೇಟ್ ಕೊಡಬೇಕಾಗಿದ್ರೆ ನಮಗೆ ಗೊತ್ತು ಮಲೇರಿಯಾ ಅಂತಕ್ಕಂಥದ್ದು ಅನಾಫಿಲಿಸ್ ಫಿಮೇಲ್ ಮಸ್ಕಿಟೋ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ರೀತಿಯ ಸೊಳ್ಳೆಯ ಕಡಿತದಿಂದ ಬಂದಿರತಕ್ಕಂಥ ಮಲೇರಿಯಾ ಕೇಸಸ್ ಕಳೆದ 3 ವರ್ಷಗಳಲ್ಲಿ ಅಂದ್ರೆ ಕಾನ್ಸಿಕ್ಯೂಟಿವ್ಲಿ ಫಾರ್ 3 ಇಯರ್ಸ್ ಸೊ ಒಂದು ಕೇಸ್ ಕೂಡ ಅಲ್ಲಿ ರಿಪೋರ್ಟ್ ಆಗಿರಬಾರ್ದಾಗಿರುತ್ತೆ. ಸೊ ಅದಕ್ಕೆ ಕಾಂಕ್ರೀಟ್ ಎವಿಡೆನ್ಸ್ ಇದ್ರೆ ಮಾತ್ರ WHO ಅದನ್ನ ಕನ್ಸಿಡರ್ ಮಾಡಿರುತ್ತೆ. ಸೊ ಅದ್ರ ಜೊತೆಗೆ ಹಾಗಿದ್ರೆ ಮಲೇರಿಯಾ ಬರೋದೇ ಇಲ್ವಾ ಸರ್ ಆ ರಾಷ್ಟ್ರದಲ್ಲಿ ಅಂದ್ರೆ ಸೊ ಕಳೆದ 3 ವರ್ಷಗಳಲ್ಲಿ ಡಿಟೆಕ್ಟ್ ಆಗಿರಬಾರ್ದು. ಅದ್ರ ಜೊತೆಗೆ ಆ ಒಂದು ರಾಷ್ಟ್ರದಲ್ಲಿ ಆ ಮಲೇರಿಯಾ ರೋಗ ಬಂದ್ರು ಕೂಡ ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಮೆಥಡ್ ಸೊ ಅಲ್ಲಿ ವೆಲ್ ಎಸ್ಟಾಬ್ಲಿಷ್ ಆಗಿರಬೇಕು, ಅಂದ್ರೆ ಅಲ್ಲಿ ಸರಿಯಾಗಿ ಸ್ಥಾಪನೆ ಆಗಿದ್ರೆ ಮಾತ್ರ ಆ ರಾಷ್ಟ್ರಗಳಿಗೆ WHO ವತಿಯಿಂದ ಮಲೇರಿಯಾ ಮುಕ್ತ ರಾಷ್ಟ್ರವಾಗಿ ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಸೊ ಈ ಒಂದು ಸರ್ಟಿಫಿಕೇಟ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸೊ ಬೇರೆ ರಾಷ್ಟ್ರಗಳು ಅವರೊಂದಿಗೆ ಟ್ರೇಡ್ ಅಥವಾ ವ್ಯಾಪಾರವನ್ನ ಮಾಡುವಾಗ ಆ ರಾಷ್ಟ್ರ ರೋಗ ಮುಕ್ತ ರಾಷ್ಟ್ರವಾಗಿರ್ಬೇಕಾಗಿರುತ್ತೆ. ಬಿಕಾಸ್ ಆ ಸರಕುಗಳಿಂದ ಅನೇಕ ಕಾಯಿಲೆಗಳು ಟ್ರಾನ್ಸ್ಫರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬಿಕಾಸ್ ಪೀಪಲ್ ವಿಲ್ ಮೈಗ್ರೇಟ್ ಫ್ರಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ಫಾರ್ ದಿ ಪರ್ಪಸ್ ಆಫ್ ಟ್ರೇಡ್. ಸೊ ಯಾವಾಗ ಆ ರಾಷ್ಟ್ರದಲ್ಲಿ ಕಾಯಿಲೆಗಳು ಮುಕ್ತ ಅಂತ ಒಂದು ಸರ್ಟಿಫಿಕೇಟ್ WHO ಕೊಡುತ್ತೆ ಸೊ ಆ ರಾಷ್ಟ್ರದ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಬೇರೆ ರಾಷ್ಟ್ರಗಳು ಅವರೊಂದಿಗೆ ಟ್ರೇಡ್ ಮಾಡ್ತಕ್ಕಂಥ ಒಂದು ಆಸಕ್ತಿಯನ್ನ ತೋರಿಸ್ತಕ್ಕಂಥ ಒಂದು ಸಂಭವನೀಯತೆ ಇರುತ್ತೆ. ಸೊ ಅದರಿಂದ ಮಲೇರಿಯಾ ಫ್ರೀ ಅಂತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಟ್ರೇಡ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಸೊ ಈ ನಿಟ್ಟಿನಲ್ಲಿ ಕ್ಯಾಬೋ ವರ್ಡಿಯನ್ನ ಕೂಡ ಈಗ ಮಲೇರಿಯಾ ಮುಕ್ತ ರಾಷ್ಟ್ರವನ್ನಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದು ಸೆಂಟ್ರಲ್ ಅಟ್ಲಾಂಟಿಕ್ ಓಷನ್ ಅಲ್ಲಿ ಬರ್ತಕ್ಕಂಥ ಒಂದು ಆರ್ಕಿಯೋಪೆಲಾಗೋ ಅಥವಾ ದ್ವೀಪಗಳ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ರಾಷ್ಟ್ರ ಕೂಡ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದೆ. ಸೊ ನಮ್ಮ ಭಾರತ ದೇಶದ ಟಾರ್ಗೆಟ್ ಏನು ಅಂದ್ರೆ 2027 ವೇಳೆಗೆ ಅಂದ್ರೆ 2027ಗೆ ಮಲೇರಿಯಾ ಫ್ರೀ ಆಗಿ ಮಾಡ್ತಕ್ಕಂಥದ್ದು, ಬೈ 2030 ಮಲೇರಿಯಾ ಮುಕ್ತವನ್ನಾಗಿ ಮಾಡ್ತಕ್ಕಂಥದ್ದು ಅಂದ್ರೆ ಟೋಟಲಿ ಎಲಿಮಿನೇಟ್ ಮಾಡ್ತಕ್ಕಂಥ ಗುರಿಯನ್ನ ನಮ್ಮ ಭಾರತ ಸರ್ಕಾರ ಇಟ್ಕೊಂಡಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಕ್ಯಾಮರೂನ್ ಇತ್ತೀಚೆಗೆ ಅನುಮೋದಿಸಲಾದ ಮಲೇರಿಯಾ ಲಸಿಕೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದಿ ರೀಸೆಂಟ್ಲಿ ಅಪ್ರೂವ್ಡ್ ಮಲೇರಿಯಾ ವ್ಯಾಕ್ಸಿನ್ ದಟ್ ಕ್ಯಾಮರೂನ್ ವಿಲ್ ಬಿ ಯೂಸಿಂಗ್ ಫಾರ್ ದೇರ್ ರುಟೀನ್ ಅಡ್ಮಿನಿಸ್ಟ್ರೇಷನ್? ಅಂದರೆ ಮಕ್ಕಳಿಗೆ ಈ ಮಲೇರಿಯಾನ ಪ್ರಿವೆಂಟ್ ಮಾಡಲಿಕ್ಕೆ ಕ್ಯಾಮರೂನ್ ರಾಷ್ಟ್ರ ಒಂದು ಮಲೇರಿಯಾ ಲಸಿಕೆಯನ್ನು ಈಗ ಅಧಿಕೃತವಾಗಿ ಅಪ್ರೂವ್ ಮಾಡಿರುತ್ತೆ. ಆ ಲಸಿಕೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಸ್ಕ್ಯುರಿಕ್ಸ್ ಅಂತ ಕರೀತೇವೆ. ಸೊ ಈ ಒಂದು ಲಸಿಕೆಯನ್ನು ಈಗ ಕ್ಯಾಮರೂನ್ ತಮ್ಮ ರಾಷ್ಟ್ರದಲ್ಲಿ ಅಧಿಕೃತವಾಗಿ ನೀಡ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಸೊ ಕ್ಯಾಮರೂನ್ ರಾಷ್ಟ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದೊಂದು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಅಥವಾ ಸದರ್ನ್ ಆಫ್ರಿಕಾದಲ್ಲಿ ಬರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರವನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಈ ಎಂಟೈರ್ ಈ ಕಲರ್ ಸ್ಕೆಚ್ ಏನಿದೆ ಇದನ್ನ ನಾವು ಕ್ಯಾಮರೂನ್ ರಾಷ್ಟ್ರ ಅಂತ ಕರೀತೇವೆ. ಸೊ ಕ್ಯಾಮರೂನ್ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಯವಾಂಡೆ ಅಂತ ಕರೀತೇವೆ. ಸೊ ಇದರ ಬಾರ್ಡರ್ ಕಂಟ್ರೀಸ್ ಅಥವಾ ಇದರ ಗಡಿಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರೀಸ್ ಯಾವ್ದು ಅಂದ್ರೆ ಒಂದು ನೈಜೀರಿಯಾ ಇರುತ್ತೆ, ಅದಾದ್ಮೇಲೆ ಈ ಕಡೆ ಗಬಾನ್ ಇದೆ, ಅದಾದ್ಮೇಲೆ ರಿಪಬ್ಲಿಕ್ ಆಫ್ ಕಾಂಗೋ, ಅದಾದ್ಮೇಲೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಮತ್ತೆ ಚಾಡ್, ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ರಾಷ್ಟ್ರ ತನ್ನ ರಾಷ್ಟ್ರದಲ್ಲಿ ಈಗ ಮಲೇರಿಯಾನ ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಲಸಿಕೆಯನ್ನ ಅಪ್ರೂವ್ ಮಾಡಿರುತ್ತೆ. ಸೊ ಆ ಒಂದು ಲಸಿಕೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಸ್ಕ್ವಿರಿಕ್ಸ್ ಲಸಿಕೆ ಅಂತ ಕರಿತೇವೆ. ಸೊ ನಮಗೆ ಗೊತ್ತು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಮಲೇರಿಯಾ ಅಂತಕ್ಕಂಥದ್ದು ತುಂಬಾ ವಲ್ನರಬಲ್ ಆಗಿರುತ್ತೆ. ಸೊ 95% ಆಫ್ ದಿ ಮಲೇರಿಯನ್ ಡೆತ್ಸ್ ಅನ್ನ ನಾವು ಆಫ್ರಿಕನ್ ಕಾಂಟಿನೆಂಟ್ ಅಲ್ಲಿ ಆಗ್ತಕ್ಕಂಥದ್ದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಫಸ್ಟ್ ಆಫ್ ದಿ 2 ರೀಸೆಂಟ್ಲಿ ಅಪ್ರೂವ್ಡ್ ಮಲೇರಿಯಾ ವ್ಯಾಕ್ಸಿನ್ಸ್ ಅಂತ ಕರೀತೇವೆ. ಅಂದ್ರೆ ಬಹಳ ಇತ್ತೀಚೆಗೆ ಮಲೇರಿಯಾನ ಪ್ರಿವೆಂಟ್ ಮಾಡಲಿಕ್ಕೆ 2 ಲಸಿಕೆಗಳನ್ನ WHO ಅಪ್ರೂವ್ ಮಾಡಿರುತ್ತೆ. ಇವೆರಡರಲ್ಲಿ ಫಸ್ಟ್ ಅಪ್ರೂವ್ ಆಗಿರ್ತಕ್ಕಂಥ ಡ್ರಗ್ ಅನ್ನ ನಾವು ಮಾಸ್ಕ್ಯುರಿಕ್ಸ್ ಅಂತ ಕರೀತೇವೆ. ಸೊ ಈ ಒಂದು ಮಾಸ್ಕ್ಯುರಿಕ್ಸ್ ಅನ್ನ ತನ್ನ ರಾಷ್ಟ್ರದಲ್ಲಿ ನೀಡಲಿಕ್ಕೆ ಈಗ ಕ್ಯಾಮರೂನ್ ಅಧಿಕೃತವಾಗಿ ಅಂಗೀಕಾರವನ್ನ ಮಾಡ್ಕೊಂಡಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಏನಿರುತ್ತೆ ಇದು ಕೇವಲ 30% ಮಾತ್ರ ಎಫೆಕ್ಟಿವ್ ಇರುತ್ತೆ. ಅಂದ್ರೆ 100 ಜನಕ್ಕೆ ವ್ಯಾಕ್ಸಿನ್ ಕೊಟ್ರೆ 30 ಜನರಲ್ಲಿ ಮಾತ್ರ ವರ್ಕ್ ಆಗ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಇದನ್ನ 4 ಡೋಸಸ್ಗಳಲ್ಲಿ ಕೊಡಬೇಕಾಗಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವ್ಯಾಕ್ಸಿನ್ ಇನ್ನೊಂದು ವ್ಯಾಕ್ಸಿನ್ ಇರುತ್ತೆ, ಅದನ್ನ ನಾವು R21 ಅಥವಾ ಮ್ಯಾಟ್ರಿಕ್ಸ್ ವ್ಯಾಕ್ಸಿನ್ ಅಂತ ಕರಿತೇವೆ. ಸೊ ಇದು ಚೀಪರ್ ಮತ್ತೆ ಇಟ್ ರಿಕ್ವೈರ್ಸ್ 3 ಡೋಸಸ್ ಓನ್ಲಿ. ನಾನು ಹೇಳಿದೆ 2 ವ್ಯಾಕ್ಸಿನ್ಗಳು ಅಪ್ರೂವ್ ಆಗಿರುತ್ತೆ. ಸೊ ಒಂದನ್ನ ನಾವು ಮಾಸ್ಕ್ವಿರಿಕ್ಸ್ ಅಂತ ಕರಿತೇವೆ, ಇನ್ನೊಂದನ್ನ R21 ಮ್ಯಾಟ್ರಿಕ್ಸ್ ವ್ಯಾಕ್ಸಿನ್ ಅಂತ ಕರಿತೇವೆ. ಸೊ ಈ ಒಂದು ವ್ಯಾಕ್ಸಿನ್ ಬಂದು ಚೀಪರ್ ಇರುತ್ತೆ, ಅಂದ್ರೆ ತುಂಬಾ ಅಗ್ಗವಾಗಿರ್ತಕ್ಕಂಥ ವ್ಯಾಕ್ಸಿನ್ ಆಗಿರುತ್ತೆ. ಸೊ ಇದು ಕೇವಲ 3 ಡೋಸಸ್ ಗಳನ್ನ ಕೊಡೋದ್ರಿಂದ ಈ ಒಂದು ಕಾಯಿಲೆಯನ್ನ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಈ R21 ಮ್ಯಾಟ್ರಿಕ್ಸ್ ವ್ಯಾಕ್ಸಿನ್ ಅಂತ ನಾವೇನು ಹೇಳ್ತೇವೆ, ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಡೆವಲಪ್ ಮಾಡಿರ್ತಾರೆ. ಸೊ ಇದನ್ನ ಯಾರ ಸಹಯೋಗದೊಂದಿಗೆ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಈ ಒಂದು ಡ್ರಗ್ ನ ಒಂದು ಎಫಿಕೇಸಿ ಅಥವಾ ಕಾರ್ಯ ಪ್ರವೃತ್ತಿ ಎಷ್ಟಿರುತ್ತೆ ಅಂದ್ರೆ 75% ಅಷ್ಟು ಅದರ ಮಲೇರಿಯಾ ಇನ್ಸಿಡೆನ್ಸಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಪ್ರಾಬಬಲಿ ಇನ್ಸ್ಟೆಡ್ ಆಫ್ ಮಾಸ್ಕ್ವಿರಿಕ್ಸ್ ಅವರು R21 ಅನ್ನ ಬಳಕೆ ಮಾಡಿದ್ದಿದ್ರೆ ನಮ್ಗೆ ಗೊತ್ತು ಮಾಸ್ಕ್ವಿರಿಕ್ಸ್ ಇಂದ ಕೇವಲ 30% ಮಾತ್ರ ಎಫಿಕಸಿ ಇರುತ್ತೆ. ಸೊ ಇದು 75% ಇರೋದ್ರಿಂದ ಪ್ರಾಬಬಲಿ ಇದನ್ನ ಅವರು ಟ್ರೈ ಮಾಡಿದ್ರೆ ಬೆಟರ್ ಆಗಿರ್ತಾ ಇತ್ತು. ಎನಿವೇಸ್, ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ಮಸೀದಿಯ ಹೆಸರೇನು? ವಾಟ್ ವಿಲ್ ಬಿ ದ ನೇಮ್ ಆಫ್ ದಿ ಮಾಸ್ಕ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಇನ್ ಅಯೋಧ್ಯ? ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಸೊ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠೆಯನ್ನ ನೆರವೇರಿಸಲಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸೊ ಮಾಸ್ಕ್ ಅನ್ನು ಕೂಡ ಈಗ ಡೆವಲಪ್ ಮಾಡ್ತಾ ಇದ್ದಾರೆ ಮಸೀದಿಯನ್ನ. ಆ ಮಸೀದಿಗೆ ಏನಂತ ಹೆಸರಿಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಸೀದಿ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಥವಾ ಮಸ್ಜಿದ್ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಂತಕ್ಕಂಥ ಒಂದು ಹೆಸರನ್ನ ಇಡ್ತಾ ಇದ್ದಾರೆ. ಸೊ ಈ ಒಂದು ಹೆಸರನ್ನ ಮುಸ್ಲಿಂ ಬಾಡಿ ರಿವೀಲ್ಸ್ ದಿ ಡೇಟ್ ಫಾರ್ ಅಯೋಧ್ಯ ಮಾಸ್ಕ್ ಕನ್ಸ್ಟ್ರಕ್ಷನ್, ಅಂದ್ರೆ ಅಯೋಧ್ಯ ಮಸೂದಿಯನ್ನ ನಿರ್ಮಾಣ ಮಾಡ್ತಕ್ಕಂಥ ದಿನಾಂಕವನ್ನ ಮುಸ್ಲಿಂ ಸಂಸ್ಥೆ ಈಗ ಬಹಿರಂಗಪಡಿಸಿರುತ್ತೆ. ಸೊ ಅದರ ಸ್ಕೆಚ್ ಅನ್ನ ಅಥವಾ ಬ್ಲೂ ಪ್ರಿಂಟ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಸ್ಜಿದ್ ಏನಿರುತ್ತೆ ಸೊ ಇದನ್ನ ನಾವು ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಇದನ್ನ ನಾವು ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಅಂತ ಕರಿತೇವೆ. ಸೊ ಈ ಒಂದು ಅಯೋಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಮಾಸ್ಕ್ ಏನಿರುತ್ತೆ ಸೊ ಈ ಮಾಸ್ಕ್ ಅನ್ನ ಕನ್ಸ್ಟ್ರಕ್ಟ್ ಅಥವಾ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ಗೆ ನೀಡಲಾಗಿರುತ್ತೆ. ಸೊ ಈ ಒಂದು ಮಾಸ್ಕ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಮಸ್ಜಿದ್ ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಯಾರು ಇವರು ಅಂದ್ರೆ ಪ್ರೊಫೆಟ್ ಮೊಹಮ್ಮದ್ ಅಂತ ಹೇಳ್ತೇವೆ, ಅಂದ್ರೆ ಇವರ ಹೆಸರನ್ನ ಈ ಒಂದು ಮಸ್ಜಿದ್ಗೆ ಇಡಬೇಕಂತ ಈಗ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಮಸ್ಜಿದ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಕಮಿಟಿ ಅಥವಾ ಅಭಿವೃದ್ಧಿ ಸಮಿತಿಯನ್ನ ನೇಮಕ ಮಾಡಲಾಗಿರುತ್ತೆ. ಆ
ಒಂದು ಅಭಿವೃದ್ಧಿ ಸಮಿತಿಯ ಮುಖ್ಯಸ್ಥರು, ಹೆಡ್ ಅಂತ ನಾವೇನು ಹೇಳ್ತೇವೆ, ಸೊ ಅವರನ್ನು ನಾವು ಹಾಜಿ ಅರ್ಫತ್ ಶೇಖ್ ಅಂತ ಹೇಳ್ತೇವೆ. ಸೊ ಇವರು ಅಲ್ಲಿ ನಡೀತಕ್ಕಂಥ ಈ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಏನಿರುತ್ತೆ, ಸೊ ಅದರ ಉಸ್ತುವಾರಿಯನ್ನ ವಹಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ತಾರೆ. ಸೊ ಅದನ್ನ ಬಿಲ್ಡ್ ಮಾಡಲಿಕ್ಕೆ ಫಂಡ್ಸ್ ಬೇಕಾಗಿರುತ್ತೆ. ಆ ಫಂಡ್ ಅನ್ನ ಕಲೆಕ್ಟ್ ಮಾಡಲಿಕ್ಕೆ ಕ್ರೌಡ್ ಫಂಡಿಂಗ್ ವೆಬ್ಸೈಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಯಾರು ಬೇಕಾದರೂ ಈ ಮಸ್ಜಿದ್ ಅನ್ನ ಡೆವಲಪ್ ಮಾಡಲಿಕ್ಕೆ ಫಂಡ್ ಗಳನ್ನ ನೀಡ್ತಕ್ಕಂಥ ಒಂದು ಪ್ರಾವಿಷನ್ ಮಾಡ್ಕೊಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಸ್ವಲ್ಪ ಬ್ಯಾಕ್ ಡ್ರಾಪ್ ಅನ್ನ ನಾವು ನೋಡೋದಾದ್ರೆ, ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇನ್ 2019 that the demolition of the Babri Masjid in 1992 was unlawful ಅಂತ ಡಿಕ್ಲೇರ್ ಮಾಡಿರುತ್ತೆ. ಅಂದ್ರೆ 1992ರಲ್ಲಿ ಬಾಬ್ರಿ ಮಸ್ಜಿದ್ ಅಂತ ಇರುತ್ತೆ. ಸೊ ಅದನ್ನ ಧ್ವಂಸ ಮಾಡಿರ್ತಕ್ಕಂಥ ಒಂದು ಪ್ರೋಸೆಸ್ ಏನಿರುತ್ತೆ, ಅದನ್ನ 2019ರಲ್ಲಿ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆ ಅಂತ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ತಿಳಿಸಿರುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಿರ್ಧಾರವನ್ನ ಕೂಡ ತಿಳಿಸಿರುತ್ತೆ. ಇನ್ನೊಂದು ನಿರ್ಧಾರ ಏನು ಅಂದ್ರೆ, ದೇರ್ ವಾಸ್ ಅ ನಾನ್ ಇಸ್ಲಾಮಿಕ್ ಸ್ಟ್ರಕ್ಚರ್ ಬಿನೀತ್ ದಿ ಬಾಬ್ರಿ ಮಸ್ಜಿದ್ ಅಂತ ಹೇಳ್ತಾರೆ. ಅಂದ್ರೆ ಅವರು ಬಾಬ್ರಿ ಮಸ್ಜಿದ್ ಏನ್ ಕಟ್ಸಿದ್ದಾರೆ, ಸೊ ಅದರ ಕೆಳಗಡೆ ಈ ಮುಸ್ಲಿಂ ಸಮುದಾಯಕ್ಕೆ ಸೇರಿರದ ಒಂದು ಸ್ಟ್ರಕ್ಚರ್ ಕೂಡ ಇತ್ತು. ಸೊ ಅದರಿಂದ ಈ ಒಂದು ಮಸ್ಜಿದ್ ಅನ್ನ ಕೆಡವಿದ್ದಾರೆ ಅಂತಕ್ಕಂಥ ಒಂದು ಜಸ್ಟಿಫಿಕೇಶನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಎರಡು ಕಾಂಟ್ರಾಡಿಕ್ಟರಿ ಆಗಿರುತ್ತೆ. ಅಂದ್ರೆ ಅದನ್ನ ನೆಲಸಮ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದ್ರು ಕೂಡ ಅದರ ಕೆಳಗಡೆ ಒಂದು ಸ್ಟ್ರಕ್ಚರ್ ಇದೆ, ಅದು ಮುಸ್ಲಿಂ ಕಮ್ಯುನಿಟಿಗೆ ಸಂಬಂಧಪಟ್ಟಿಲ್ಲ ಅಂತಕ್ಕಂಥ ವರ್ಡಿಕ್ಟ್ ಅನ್ನ ಸೊ ಈ ಒಂದು ವರ್ಡಿಕ್ಟ್ 2019ರ ಒಂದು ವರ್ಡಿಕ್ಟ್ ಅಲ್ಲಿ ನೀಡಲಾಗಿರುತ್ತೆ. ಸೊ ಇಟ್ ರೂಲ್ಡ್ ದಟ್ ಟೆಂಪಲ್ ವುಡ್ ಬಿ ಬಿಲ್ಟ್ ಆನ್ ದಿ ಡಿಸ್ಪ್ಯೂಟೆಡ್ ಲ್ಯಾಂಡ್. ಅಂದ್ರೆ ಆ ಒಂದು ವಿವಾದಿತ ಪ್ರದೇಶದಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಅಂಗೀಕಾರವನ್ನ ಸುಪ್ರೀಂ ಕೋರ್ಟ್ ತಿಳಿಸಲಾಗಿರುತ್ತೆ. ಅಂಡ್ ಅ ಪಾರ್ಸಲ್ ಆಫ್ ಲ್ಯಾಂಡ್ ವುಡ್ ಬಿ ಪ್ರೊವೈಡೆಡ್ ಟು ದಿ ಮುಸ್ಲಿಮ್ಸ್. ಅಂದ್ರೆ ಮುಸ್ಲಿಮ್ಸ್ಗೆ ಅಲ್ಲಿ ಒಂದು ಮಾಸ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸ್ಥಳಾವಕಾಶವನ್ನ ಕೊಡಬೇಕು ಅಂತ 2019ರಲ್ಲಿ ನಿರ್ಧಾರವಾಗಿರುತ್ತೆ. ನಿರ್ಧಾರವಾದ ನಂತರ ರಾಮ ಟೆಂಪಲ್ ಅನ್ನ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿ ಈಗ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿರ್ತಾರೆ. ಸೊ ಈಗ ಮಾಸ್ಕ್ ಅನ್ನ ಈಗ ನಿರ್ಮಾಣ ಮಾಡ್ತಕ್ಕಂಥ ನಿರ್ಧಾರಗಳನ್ನ ಕೈಗೊಳ್ಳಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಟರ್ಕಿಯ ಮೊದಲ ಗಗನಯಾತ್ರಿ ಮತ್ತು ಯುರೋಪಿಯನ್ ಸಿಬ್ಬಂದಿಯನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಉಡಾವಣೆ ಮಾಡಲು ಯಾವ ಸ್ಟಾರ್ಟ್ಅಪ್ ಕಾರಣವಾಗಿದೆ? ಸೊ ವಿಚ್ ಸ್ಟಾರ್ಟ್ಅಪ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಲಾಂಚ್ ಆಫ್ ಟರ್ಕೀಸ್ ಫಸ್ಟ್ ಆಸ್ಟ್ರೋನಾಟ್ ಅಂಡ್ ಯುರೋಪಿಯನ್ ಕ್ರೂ ಟು ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್? ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರೀತೇವೆ. ಸೊ ಈ ಒಂದು ನಿಲ್ದಾಣಕ್ಕೆ ಟರ್ಕಿಯಿಂದ ಪ್ರಪ್ರಥಮ ಬಾರಿಗೆ ಒಬ್ಬ ಖಗೋಳ ಶಾಸ್ತ್ರಜ್ಞರನ್ನ ಯುರೋಪಿಯನ್ ಅಂದ್ರೆ ಅವ್ರ ಜೊತೆಗೆ ಯುರೋಪಿಯನ್ ಕ್ರೂವನ್ನ ಕೂಡ ಕಳಿಸ್ತಾ ಇದ್ದಾರೆ. ಸೊ ಈ ಕ್ರೂವನ್ನ ಕಳಿಸ್ಲಿಕ್ಕೆ ಯಾರಿಂದ ಈ ಒಂದು ಲಾಂಚ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಕ್ಸಿಯಂ ಸ್ಪೇಸ್ ನ ವತಿಯಿಂದ ಈ ಒಂದು ಲಾಂಚ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಲಾಂಚ್ ನಲ್ಲಿ ಅವರು ಮಾಡ್ತಾ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರೋಸೆಸ್ ಏನು ಅಂದ್ರೆ, ಟರ್ಕಿ ಮತ್ತು ಯುರೋಪಿಯನ್ ಕ್ರೂ ಅನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸ್ತಕ್ಕಂಥ ಒಂದು ಲಾಂಚ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಟರ್ಕಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಟರ್ಕಿ ಅಂತಕ್ಕಂಥ ರಾಷ್ಟ್ರವನ್ನ ಈ ಮ್ಯಾಪ್ ನಲ್ಲಿ ನೀವು ನೋಡಬಹುದಾಗಿರುತ್ತೆ. ಟರ್ಕಿ ಅಂತಕ್ಕಂಥದ್ದು ಬ್ಲಾಕ್ ಸಿ, ಕಪ್ಪು ಸಮುದ್ರ, ಮತ್ತೆ ಮೆಡಿಟೇರಿಯನ್ ಸಿ ಅಂತ ನಾವೇನ್ ಹೇಳ್ತೇವೆ. ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಟರ್ಕಿಯ ಕ್ಯಾಪಿಟಲ್ ಅನ್ನ ನಾವು ಅಂಕಾರ ಅಂತ ಕರಿತೇವೆ. ಸೊ ಟರ್ಕಿ ತನ್ನ ಹೆಸರನ್ನ ಕೂಡ ಚೇಂಜ್ ಮಾಡ್ಕೊಂಡಿದೆ. ಇವಾಗ ಟರ್ಕಿ ಅಂತ ಕರೆಯಲ್ಲ, ಇದನ್ನ ನಾವು ಟರ್ಕಿಯೇ ಅಂತ ಕರಿತೇವೆ. ಸೊ ಇದರ ಕ್ಯಾಪಿಟಲ್ ಸಿಟಿ ಬಂದು ಅಂಕಾರವಾಗಿರುತ್ತೆ. ಸೊ ಇದರ ಬಾರ್ಡರ್ ಶೇರಿಂಗ್ ಕಂಟ್ರೀಸ್ ಯಾವ್ದ್ಯಾವ್ದು ಅಂತ ನಾವು ನೋಡಿದಾಗ, ಇಲ್ಲಿ ಬಲ್ಗೇರಿಯಾವನ್ನ ನೋಡ್ಬೋದಾಗಿರುತ್ತೆ, ಗ್ರೀಸ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಸಿರಿಯಾ, ಅದಾದ್ಮೇಲೆ ಇರಾಕ್ ಅನ್ನ ನೋಡ್ಬೋದು, ಅದಾದ್ಮೇಲೆ ಇರಾನ್ ಅನ್ನ ನೋಡ್ಬೋದು, ಅರ್ಮೇನಿಯಾ ನೋಡ್ಬೋದು, ಜಾರ್ಜಿಯಾ ನೋಡ್ಬೋದು. ಸೊ ಇಷ್ಟು ಈ ಒಂದು ಟರ್ಕಿ ಜೊತೆ ತನ್ನ ಬಾರ್ಡರ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರಗಳಾಗಿರ್ತವೆ. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಇವನ್ FD ಯಲ್ಲೂ ಕೂಡ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಅದನ್ನ ನಾವು ಬೋಸ್ಪೋರಸ್ ಸ್ಟ್ರೇಟ್ ಅಂತ ಕರಿತೇವೆ ಅಥವಾ ಬೋಸ್ಪೋರಸ್ ಜಲಸಂಧಿ ಅಂತ ಕರಿತೇವೆ. ಸೊ ಈ ಒಂದು ಜಲಸಂಧಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ಹೈಲೈಟ್ ಏನು ಅಂದ್ರೆ, ಈ ಟರ್ಕಿಯನ್ನ ನಾವು ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬಹುದು. ಒಂದನ್ನ ಏಷಿಯನ್ ಟರ್ಕಿ ಅಂತ ಕರಿತೇವೆ, ಇನ್ನೊಂದನ್ನ ಯುರೋಪಿಯನ್ ಟರ್ಕಿ ಅಂತ ಕರಿತೇವೆ. ಅಂದ್ರೆ ಈ ಕಡೆಯಿಂದ ಇಲ್ಲಿಂದ ಈ ಕಡೆ ಇರ್ತಕ್ಕಂಥ ಒಂದು ಭಾಗವನ್ನ ನಾವು ಏಷಿಯನ್ ಪಾರ್ಟ್ ಆಫ್ ದಿ ಟರ್ಕಿ ಅಂತ ಕರಿತೇವೆ. ಸೊ ಈ ಕಡೆಯಿಂದ ಈ ಕಡೆ ಇರ್ತಕ್ಕಂಥ ಭಾಗ, ಅಂದ್ರೆ ಈ ಕಡೆಯಿಂದ ಈ ಕಡೆ ಇರ್ತಕ್ಕಂಥ ಭಾಗವನ್ನ ಯುರೋಪಿಯನ್ ಕಾಂಟಿನೆಂಟ್ಗೆ ಸೇರಿರ್ತಕ್ಕಂಥ ಟರ್ಕಿ ಅಂತ ಕರಿತೇವೆ. ಸೊ ಅವೆರಡರ ಮಧ್ಯದಲ್ಲಿ ಬರ್ತಕ್ಕಂಥ ಜಲಸಂಧಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಬೋಸ್ಪೋರಸ್ ಜಲಸಂಧಿ ಅಂತ ಕರಿತೇವೆ. ಸೊ ಇದು ಆಲ್ರೆಡಿ ಪ್ರಶ್ನೆ ಕೂಡ ಆಗಿರುತ್ತೆ. ಸೊ ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಈ ಬೋಸ್ಪೋರಸ್ ಸ್ಟ್ರೈಟ್ ಅಂತಕ್ಕಂಥದ್ದು ಈ ಕಪ್ಪು ಸಮುದ್ರ ಅಥವಾ ಬ್ಲಾಕ್ ಸಿ ಅಂತ ನಾವೇನ್ ಹೇಳ್ತೇವೆ. ಸೊ ಈ ಬ್ಲಾಕ್ ಸಿಯನ್ನ ಇಲ್ಲಿರ್ತಕ್ಕಂಥ ಏಜಿಯನ್ ಸಿ ಅಂತ ನಾವೇನ್ ಹೇಳ್ತೇವೆ. ಸೊ ಇದರ ಜೊತೆ ಸಂಪರ್ಕವನ್ನ ಮಾಡ್ತಕ್ಕಂಥ ಒಂದು ಸಿ ಕೂಡ ಆಗಿರುತ್ತೆ. ಸೊ ಇದು ಈ ಒಂದು ಮ್ಯಾಪ್ ನಲ್ಲಿ ಇರ್ತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಸೊ ಇವಾಗ ನಾವು ನ್ಯೂಸ್ ಆರ್ಟಿಕಲ್ಗೆ ಬರೋಣ. ಸೊ ನ್ಯೂಸ್ ಆರ್ಟಿಕಲ್ ಏನಂದ್ರೆ, ಟರ್ಕಿ ರಾಷ್ಟ್ರದ ಮೊಟ್ಟ ಮೊದಲ ಆಸ್ಟ್ರೋನಾಟ್ ಅನ್ನ ಮತ್ತೆ ಯುರೋಪಿಯನ್ ಕ್ರೂ ಅನ್ನ ಆಕ್ಸಿಯಂ ಸ್ಪೇಸ್ ಅಂತ ನಾವೇನ್ ಹೇಳ್ತೇವೆ, ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳಿಸ್ತಕ್ಕಂಥ ಒಂದು ಉಡಾವಣೆಯನ್ನ ಮಾಡಿರ್ತಾರೆ. ಸೊ ಈ
ಒಂದು ಉಡಾವಣೆಯನ್ನ ಮಾಡಲಿಕ್ಕೆ ಯಾವ ಕ್ಯಾಪ್ಸೂಲ್ ಅನ್ನ ಬಳಕೆ ಮಾಡಿರ್ತಾರೆ ಅಂದ್ರೆ ಸ್ಪೇಸ್ ಎಕ್ಸ್ ನ ಕ್ರ್ಯೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಅಂತ ಕರಿತೇವೆ. ಸೊ ಇದನ್ನ ಆಕ್ಸಿಯಂ ಕ್ವಾರ್ಟೆಟ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ಖಗೋಳ ಶಾಸ್ತ್ರಜ್ಞರು ಇರ್ತಕ್ಕಂಥ ಒಂದು ಚೇಂಬರ್, ಆ ಚೇಂಬರ್ ನ ಮುಖಾಂತರ ಈ ಒಂದು ಲಾಂಚ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಆಕ್ಸಿಯಂ ಕ್ವಾರ್ಟೆಟ್ ಅಂತಕ್ಕಂಥದ್ದನ್ನ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಉಡಾವಣೆ ಮಾಡಲಾಗಿರುತ್ತೆ. ಸೊ ಇದನ್ನ ನಾಸಾದವರ ಕೆನಡಿ ಸ್ಪೇಸ್ ಸೆಂಟರ್ ಏನಿರುತ್ತೆ ಅಂದ್ರೆ ಕೇಪ್ ಕೆನಾವೆರಲ್ ನಲ್ಲಿ, ಸೊ ಅಲ್ಲಿಂದ ಉಡಾವಣೆ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ದಿ ಆಟೋನಾಮಸ್ಲಿ ಆಪರೇಟೆಡ್ ಕ್ರ್ಯೂ ಡ್ರ್ಯಾಗನ್ ವಾಸ್ ಎಕ್ಸ್ಪೆಕ್ಟೆಡ್ ಟು ರೀಚ್ ದಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್. ಅಂದ್ರೆ ಈಗ ಲಾಂಚ್ ಮಾಡಿರ್ತಕ್ಕಂಥ ಈ ಒಂದು ಕ್ರ್ಯೂ ಡ್ರ್ಯಾಗನ್ ಏನಿದೆ, ಸೊ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಡಾಕ್ ಅಂತ ಕರಿತೇವೆ. ಸೊ ಇದು ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಇಮ್ಯಾಜಿನ್, ಸೊ ಇದನ್ನ ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಸೊ ಈಗ ಕಳಿಸಿರ್ತಕ್ಕಂಥ ಒಂದು ಮಿಷನ್ ಏನಾಗಿರುತ್ತೆ ಅದು ಇದಕ್ಕೋಗಿ ಡಾಕ್ ಆಗುತ್ತೆ. ಡಾಕ್ ಅಂದ್ರೆ ಅದಕ್ಕೋಗಿ ಅಟ್ಯಾಚ್ ಆಗುತ್ತೆ. ಸೊ ಈ ಒಂದು ವ್ಯವಸ್ಥೆಯ ಮುಖಾಂತರ ಖಗೋಳ ಶಾಸ್ತ್ರಜ್ಞರನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಹಾಗಿದ್ರೆ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವರ ಓನರ್ಶಿಪ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇದು ಸ್ಪೇಸ್ ಎಕ್ಸ್ ನ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಒಂದು ಲಾಂಚ್ ಸಿಸ್ಟಮ್ ಆಗಿರುತ್ತೆ. ಸೊ ಇದು ಪ್ರೈವೇಟ್ಲಿ ಫಂಡೆಡ್ ರಾಕೆಟ್ ಆಗಿರುತ್ತೆ. ಅಂದ್ರೆ ಖಾಸಗಿಯಾಗಿ ಅನುದಾನವನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದು ಯಾವುದೇ ನಾಸಾಗಾಗ್ಲಿ ಅಥವಾ ಯಾವುದೇ ಒಂದು ರಾಷ್ಟ್ರದ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಪನಿ ಆಗಿರೋದಿಲ್ಲ. ಸೊ ಈ ಒಂದು ಕಂಪನಿ ಯಾರ ಒಡೆತನದಲ್ಲಿರುತ್ತೆ ಅಂದ್ರೆ ಇಲಾನ್ ಮಸ್ಕ್ ರವರ ಒಡೆತನದಲ್ಲಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಈ ಒಂದು ಕಂಪನಿ ವತಿಯಿಂದ ಲಾಂಚ್ ವೆಹಿಕಲ್ಸ್ ಅನ್ನ ಕೂಡ ಕೊಡ್ತಾರೆ. ಸೊ ಆ ಲಾಂಚ್ ವೆಹಿಕಲ್ಸ್ ಅನ್ನ ನಾವು ಆಕ್ಸಿಯಾಮ್ಸ್ ಲಾಂಚ್ ವೆಹಿಕಲ್ ಅಂತ ಕರಿತೇವೆ. ಸೊ ಈ ಒಂದು ಆಕ್ಸಿಯಾಮ್ಸ್ ಲಾಂಚ್ ವೆಹಿಕಲ್ ನ ಮುಖಾಂತರ ಸೊ ಈಗ ಖಗೋಳ ಶಾಸ್ತ್ರಜ್ಞರನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸಲಾಗ್ತಾ ಇದೆ. ಸೊ ಅದಾದ್ಮೇಲೆ ಸ್ಪೇಸ್ ಎಕ್ಸ್ ಕೂಡ ಏನ್ ಮಾಡುತ್ತೆ ಅಂದ್ರೆ ಇಟ್ ಆಲ್ಸೋ ರನ್ಸ್ ಮಿಷನ್ ಕಂಟ್ರೋಲ್. ಅಂದ್ರೆ ಆ ಒಂದು ಲಾಂಚ್ ಮಾಡಿದ ನಂತರ ಅದನ್ನ ಮಾನಿಟರ್ ಮಾಡಬೇಕು. ಸೊ ಆ ಮಿಷನ್ ಕಂಟ್ರೋಲ್ ಅನ್ನ ಕೂಡ ಮಾಡುತ್ತೆ. ಸೊ ಎಲ್ಲಿಂದ ಮಾಡುತ್ತೆ ಅಂದ್ರೆ ಗ್ರೌಂಡ್ ಸ್ಟೇಷನ್ ಇಂದ ಮಾಡುತ್ತೆ. ಆ ಗ್ರೌಂಡ್ ಸ್ಟೇಷನ್ ಎಲ್ಲಿದೆ ಅಂದ್ರೆ ಸೊ ಹೆಡ್ ಕ್ವಾರ್ಟರ್ಸ್ ನಿಯರ್ ಲಾಸ್ ಆಂಜಲಸ್ ಅಲ್ಲಿರ್ತಕ್ಕಂಥ ಒಂದು ಕೇಂದ್ರ ಕಚೇರಿಯಿಂದ ಏನೇನ್ ಲಾಂಚ್ ಮಾಡ್ತಾರೆ ಅದನ್ನ ಗ್ರೌಂಡ್ ಸ್ಟೇಷನ್ ಇಂದ ಮಾನಿಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇಲಾನ್ ಮಸ್ಕ್ ಒಡೆತನದಲ್ಲಿರ್ತಕ್ಕಂಥ ಸ್ಪೇಸ್ ಎಕ್ಸ್ ಕಂಪನಿ ವತಿಯಿಂದ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ಆಕ್ಸಿಯಮ್ ಅಂತಕ್ಕಂಥದ್ದು 8 year ಓಲ್ಡ್ ವೆಂಚರ್ ಆಗಿರುತ್ತೆ. ಅಂದ್ರೆ 8 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಒಂದು ವೆಂಚರ್ ಆಗಿರುತ್ತೆ. ಸೊ ಈ ಒಂದು ವೆಂಚರ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಬಿಲ್ಡಿಂಗ್ ಅ ಕಮರ್ಷಿಯಲ್ ಸ್ಪೇಸ್ ಸ್ಟೇಷನ್ ಆಫ್ ಇಟ್ಸ್ ಓನ್. ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ನಾನೇನು ಹೇಳಿದೆ, ಇದು ಪ್ರಮುಖವಾಗಿ ನಾಸಾ ಮತ್ತು ರಷ್ಯಾ ರಾಸ್ಕಾಮ್ ಅಂತ ನಾವೇನು ಹೇಳ್ತೇವೆ, ಇವರಿಬ್ಬರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಾಹ್ಯಾಕಾಶ ನಿಲ್ದಾಣವಾಗಿರುತ್ತೆ. ಸೊ ಈ ಒಂದು ನಿಲ್ದಾಣ ಪ್ರಾಬಬಲಿ 2030 ವೇಳೆಗೆ ಅಂದ್ರೆ 2030ಗೆ ಅದನ್ನ ರಿಟೈರ್ ಮಾಡ್ತಾ ಇದ್ದಾರೆ, ಅಂದ್ರೆ ಸ್ಥಗಿತಗೊಳಿಸ್ತಾ ಇದ್ದಾರೆ. ಬಿಕಾಸ್ ಆ ಒಂದು ಮಿಷನ್ ನ ಆ ಟೆನ್ಯೂರ್ ಅಂತ ನಾವೇನು ಹೇಳ್ತೇವೆ ಅದು 2030 ವೇಳೆಗೆ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಂಪ್ಲೀಟ್ ಆಗುವ ಸಮಯದ ವೇಳೆಗೆ ಸ್ಪೇಸ್ ಎಕ್ಸ್ ವತಿಯಿಂದ ಒಂದು ಹೊಸ ಬಾಹ್ಯಾಕಾಶ ನಿಲ್ದಾಣವನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸ್ಪೇಸ್ ಎಕ್ಸ್ ಹೊಂದಿರತಕ್ಕಂಥ ಮುಂದಿನ ಗುರಿಯಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಅವರು ಸ್ಪೇಸ್ ಸ್ಟೇಷನ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಾಸಾದವರು ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದಕ್ಕಾಗಲೇ 25 years ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ 2030 ವೇಳೆಗೆ ಅದು 25 ವರ್ಷಗಳನ್ನ ಕಂಪ್ಲೀಟ್ ಮಾಡುವ ಕಾರಣದಿಂದ ಸೊ ಅದನ್ನ ಸ್ಥಗಿತಗೊಳಿಸುವ ವೇಳೆಗೆ ಹೊಸ ಸ್ಪೇಸ್ ಸ್ಟೇಷನ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಸ್ಪೇಸ್ ಎಕ್ಸ್ಗೆ ಇರತಕ್ಕಂಥ ಗುರಿಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಸೊ ಭಾರತೀಯ ಹವಾಮಾನ ಇಲಾಖೆ ಆರಂಭಿಸಿದ ಹವಾಮಾನ ಸೇವೆಗಳ ರಾಷ್ಟ್ರೀಯ ಚೌಕಟ್ಟಿನ ಮುಖ್ಯ ಉದ್ದೇಶವೇನು? ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ನ್ಯಾಷನಲ್ ಫ್ರೇಮ್ವರ್ಕ್ ಆಫ್ ಕ್ಲೈಮೇಟ್ ಸರ್ವಿಸಸ್ ಲಾಂಚ್ಡ್ ಬೈ ದಿ ಇಂಡಿಯನ್ ಮೀಟಿಯರಲಾಜಿಕಲ್ ಡಿಪಾರ್ಟ್ಮೆಂಟ್? ಅಂದ್ರೆ ಭಾರತ ದೇಶದ ಹವಾಮಾನ ಇಲಾಖೆ, ಅದನ್ನ IMD ಅಂತ ಕರಿತೇವೆ. ಸೊ ಇವರು ಒಂದು ಫ್ರೇಮ್ವರ್ಕ್ ಅಥವಾ ಒಂದು ಚೌಕಟ್ಟನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಚೌಕಟ್ಟನ್ನ ನಾವೇನಂತ ಕರಿತೀವಿ ಅಂದ್ರೆ ಹವಾಮಾನ ಸೇವೆಗಳ ರಾಷ್ಟ್ರೀಯ ಚೌಕಟ್ಟು ಅಂತ ಕರಿತೇವೆ. ಸೊ ಈ ಒಂದು ಚೌಕಟ್ಟಿನ ಮುಖ್ಯ ಉದ್ದೇಶವೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹವಾಮಾನ ಅಪಾಯಗಳಿಂದ ವಿಪತ್ತು ಅಪಾಯದ ಕಡಿತ, ಅಂದ್ರೆ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಫ್ರಮ್ ದಿ ಕ್ಲೈಮೇಟ್ ಹಜಾರ್ಡ್. ಅಂದ್ರೆ ಇವಾಗ ಒಂದು ಗ್ಲೇಷಿಯರ್ ಮೆಲ್ಟ್ ಆಗುತ್ತೆ, ಹಿಮ ನದಿ ಕುಸಿಯುತ್ತೆ. ಸೊ ಇದೆಲ್ಲಕ್ಕೂ ಮುಖ್ಯವಾಗಿರ್ತಕ್ಕಂಥ ಕಾರಣ ಚೇಂಜ್ ಇನ್ ಕ್ಲೈಮೇಟ್. ಸೊ ನಾವು ಚೇಂಜ್ ಇನ್ ಕ್ಲೈಮೇಟ್ ಅನ್ನ ಸರಿಯಾಗಿ ಮಾನಿಟರ್ ಮಾಡ್ಕೊಂಡ್ರೆ ಸೊ ಅದರಿಂದ ಆಗ್ತಕ್ಕಂಥ ವಿಪತ್ತುಗಳನ್ನ ನಾವು ಮುಂಚೆನೆ ಫೋರ್ಕಾಸ್ಟ್ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಮುನ್ಸೂಚನೆಯನ್ನ ತಿಳಿಯಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಫ್ರೇಮ್ ವರ್ಕ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ
ಸೊ ಇದನ್ನ ನಾವು ನ್ಯಾಷನಲ್ ಫ್ರೇಮ್ವರ್ಕ್ ಆಫ್ ಕ್ಲೈಮೇಟ್ ಸರ್ವಿಸಸ್ ಅಂತ ಕರಿತೇವೆ. ಸೊ ಈ ನ್ಯಾಷನಲ್ ಫ್ರೇಮ್ವರ್ಕ್ ಫಾರ್ ಕ್ಲೈಮೇಟ್ ಸರ್ವಿಸಸ್ ಏನಿರುತ್ತೆ, ಸೊ ಇದರಲ್ಲಿ ಪ್ರಮುಖವಾಗಿ ನಾವು 6 ಕಾಂಪೊನೆಂಟ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಒಂದು ಎನರ್ಜಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ, ಒಂದು ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಸೊ ಇನ್ನೊಂದನ್ನ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂತ ಕರಿತೇವೆ, ಅಂದ್ರೆ ವಿಪತ್ತನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇನ್ನೊಂದು ಅಗ್ರಿಕಲ್ಚರ್ ಅಂಡ್ ಫುಡ್ ಸೆಕ್ಯೂರಿಟಿ ಅಂತ ಕರಿತೇವೆ, ಅಂದ್ರೆ ಕೃಷಿ ಮತ್ತು ಆಹಾರ ಭದ್ರತೆ. ಸೊ ಅದಾದ್ಮೇಲೆ ವಾಟರ್ ಮತ್ತೆ ಇತರೆ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ಸೊ ಇದು ಕ್ಲೈಮೇಟ್ ಸರ್ವಿಸಸ್ ಅನ್ನ ಕೊಡ್ತಕ್ಕಂಥ ಒಂದು ಫ್ರೇಮ್ ವರ್ಕ್ ಅನ್ನ ಈಗ IMD ವತಿಯಿಂದ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಫ್ರೇಮ್ ವರ್ಕ್ ಅನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ದೇನೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ನಮಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಇಂದ ಆಗ್ತಕ್ಕಂಥ ವಿಪತ್ತುಗಳನ್ನ ಮುಂಚೆಯೇ ಮುನ್ಸೂಚನೆ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ದೇಶಕ್ಕೆ ಒಳಿತಾಗ್ತಕ್ಕಂಥ ಒಂದು ಫ್ರೇಮ್ ವರ್ಕ್ ಅನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ದ ಫ್ರೇಮ್ ವರ್ಕ್ ಏಮ್ಸ್ ಟು ಸ್ಟ್ರೆಂಥನ್ ದಿ ಪ್ರೊಡಕ್ಷನ್ ಅಂಡ್ ಡೆಲಿವರಿ ಆಫ್ ದಿ ಸೈನ್ಸ್ ಬೇಸ್ಡ್ ಕ್ಲೈಮೇಟ್ ಮಾನಿಟರಿಂಗ್ ಅಂತ ಕರಿತೇವೆ. ಅಂದ್ರೆ ವಿಜ್ಞಾನ ಆಧಾರಿತವಾಗಿ ಹವಾಮಾನ ಮುನ್ಸೂಚನೆಗಳನ್ನು ಪಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಸೊ ಈ ಒಂದು ಫ್ರೇಮ್ ವರ್ಕ್ನ ಮುಖಾಂತರ ಡೆವಲಪ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಪ್ರಿಡಿಕ್ಷನ್ ಸರ್ವಿಸಸ್ ಅಂತ ಕರಿತೀವಿ. ಯಾಕಂದ್ರೆ ಈ ವೆದರ್ ಅಂತಕ್ಕಂಥದ್ದು ನಾವು ಮುಂದಾಲೋಚನೆ ಮಾಡಿದಾಗ ಸೊ ಅದರಿಂದ ಆಗ್ತಕ್ಕಂಥ ಅನಾಹುತಗಳಾಗಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಳ್ಳಬಹುದಾದ ನಿರ್ಧಾರಗಳು. ಫಾರ್ ಎಕ್ಸಾಂಪಲ್ ಅಲ್ಲೇನಾದ್ರೂ ಫ್ಲಡ್ಸ್ ಅಥವಾ ಹೆವಿ ರೈನ್ಸ್ ಏನಾದರೂ ಪ್ರಿಡಿಕ್ಷನ್ ಇದ್ದಾಗ ಆ ಕ್ರಾಪ್ಸ್ ಅನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಪೂರ್ವ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಆ ರೀತಿಯ ಪ್ರಿಡಿಕ್ಷನ್ ಸರ್ವಿಸಸ್ ಅನ್ನ ಮಾಡಲಿಕ್ಕೆ ಸೊ IMD ವತಿಯಿಂದ ಈ ಒಂದು ನ್ಯಾಷನಲ್ ಫ್ರೇಮ್ ವರ್ಕ್ ಅನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಇದರಿಂದ ಯಾವ ಯಾವ ಕ್ಷೇತ್ರಗಳಲ್ಲಿ ಬೆನಿಫಿಟ್ ಆಗುತ್ತೆ ಅಂದ್ರೆ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರದಲ್ಲಿ ಬೆನಿಫಿಟ್ ಆಗುತ್ತೆ, ಹೆಲ್ತ್ ಆರೋಗ್ಯ ಕ್ಷೇತ್ರದಲ್ಲಿ, ಬಿಕಾಸ್ ನಮ್ಮ ಆರೋಗ್ಯ ಮೋಸ್ಟ್ ಆಫ್ ದಿ ಟೈಮ್ಸ್ ಆ ಒಂದು ಕ್ಲೈಮೆಟಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆರೋಗ್ಯ ಕ್ಷೇತ್ರಕ್ಕೆ ಇದು ಸಹಾಯವಾಗುತ್ತೆ. ಎನರ್ಜಿ ಇಂಧನ ಕ್ಷೇತ್ರಕ್ಕೆ ಸಹಾಯವಾಗುತ್ತೆ. ಸೊ ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ವಿಪತ್ತನ್ನ ಕಡಿಮೆ ಮಾಡಲಿಕ್ಕೆ ಸಹಾಯವಾಗ್ತಕ್ಕಂಥ ಒಂದು ಚೌಕಟ್ಟಿದಾಗಿರುತ್ತೆ. ಸೊ ಇದ್ರ ಜೊತೆಗೆ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನ ನಾವು ಮೌಸಮ್ ಅಂತ ಕರಿತೇವೆ. ಮೌಸಮ್ ಅಂದ್ರೆ ಹಿಂದಿ ಪದವಾಗಿರುತ್ತೆ. ಹವಾಮಾನವನ್ನ ನಾವು ಮೌಸಮ್ ಅಥವಾ ವೆದರ್ ಅನ್ನ ನಾವು ಮೌಸಮ್ ಅಂತ ಕರಿತೇವೆ. ಅದ್ರ ಜೊತೆಗೆ ಒಂದು ಪಂಚಾಯತ್ ಮೌಸಮ್ ಸೇವೆಯನ್ನ ಕೂಡ ಈ ಒಂದು IMD ವತಿಯಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ಇವೆಲ್ಲವನ್ನ ಮಾಡಲಿಕ್ಕೆ ಅವರ ಪ್ರಿಡಿಕ್ಷನ್ ಪರ್ಫೆಕ್ಟ್ ಆಗಿರಬೇಕು, ಅಥವಾ ಆ ಒಂದು ಮುಂದಾಲೋಚನೆ ಅಥವಾ ಮುನ್ಸೂಚನೆ ಅಂತ ನಾವೇನು ಹೇಳ್ತೇವೆ ಅದು ಉತ್ತಮವಾಗಿರಬೇಕು. ಆ ಒಂದು ಮುನ್ಸೂಚನೆಯನ್ನ ಉತ್ತಮ ಮಾಡಲಿಕ್ಕೆ ಇವರು ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ದೇ ಗೋಯಿಂಗ್ ಟು ಇಂಪ್ರೂವ್ ಇಟ್ಸ್ ಫೋರ್ಕಾಸ್ಟ್ ಅಂಡ್ ಕ್ಲೌಡ್ ಬರ್ಸ್ಟ್ ಅಂಡ್ ಗ್ಲೇಷಿಯಲ್ ಲೇಕ್ ಔಟ್ ಬರ್ಸ್ಟ್ ಅಂತ ಕರಿತೇವೆ. ಅಂದ್ರೆ ಸೊ ಈ ಒಂದು ಹಿಮ ನದಿಗಳು ಪ್ರವಾಹ ಆಗ್ತಕ್ಕಂಥದ್ದು ಅಥವಾ ಮೇಘ ಸ್ಫೋಟ ಅಂತ ನಾವೇನು ಹೇಳ್ತೇವೆ, ಸೊ ಇವುಗಳನ್ನ ಮುಂಚೆನೆ ಪ್ರಿಡಿಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನ ಸೊ ಈ ಒಂದು ಕಾನ್ಸೆಪ್ಟ್ನ ಅಡಿಯಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ದ ನಂಬರ್ ಆಫ್ ಡಾಪ್ಲರ್ ಅಂದ್ರೆ ದಿ ನಂಬರ್ ಆಫ್ ಡಾಪ್ಲರ್ ರೆಡಾರ್ಸ್ ಫ್ರಮ್ 15 to 39ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅಂದ್ರೆ 2014ರಲ್ಲಿ ಅವರಲ್ಲಿರ್ತಕ್ಕಂಥ ರೆಡಾರ್ ಸಿಸ್ಟಮ್ಗಳು ಕೇವಲ 15 ಇದೆ. ಸೊ ಇದನ್ನ 39ಕ್ಕೆ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಈ ಚೌಕಟ್ಟಿನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಎಷ್ಟು ರೆಡಾರ್ಸ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ತೇವೆ ಸೊ ಅಷ್ಟು ಅಕ್ಯುರೇಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಪಡಿಬಹುದಾಗಿರುತ್ತೆ. ಅದರಿಂದ ಫೋರ್ಕಾಸ್ಟಿಂಗ್ ಅಥವಾ ಮುನ್ಸೂಚನೆ ಮಾಡ್ತಕ್ಕಂಥದ್ದು ಸುಲಭವಾಗುತ್ತೆ. ಸೊ ಅದರ ಜೊತೆಗೆ 25 more Doppler radars will be set up in the next 2 to 3 years. ಅಂದ್ರೆ ಮುಂದಿನ 2 ರಿಂದ 3 ವರ್ಷಗಳಲ್ಲಿ 25 ಅಧಿಕೃತವಾಗಿರ್ತಕ್ಕಂಥ ಡಾಪ್ಲರ್ ರೆಡಾರ್ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಷ್ಟು ಡಾಪ್ಲರ್ಗಳನ್ನ ನಾವು ಸ್ಥಾಪನೆ ಮಾಡೋದ್ರಿಂದ ನಮ್ಮ ಒಂದು ಅಕ್ಯುರೇಸಿ ಅಥವಾ ನಿಖರತೆ ಅಂತ ನಾವೇನು ಹೇಳ್ತೇವೆ ಇದು ಈಗ ಇರ್ತಕ್ಕಂಥ ಅಕ್ಯುರೇಸಿಗಿಂತ 40% ಇನ್ಕ್ರೀಸ್ ಆಗೋದನ್ನ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಈ ಫೋರ್ಕಾಸ್ಟಿಂಗ್ ಮಾಡಿರ್ತಾರೆ, ಇವತ್ತು ಸಂಜೆ ಮಳೆ ಬರ್ತಕ್ಕಂಥ ಪರಿಸ್ಥಿತಿ ಇದೆ ಅಥವಾ ಮಳೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿರ್ತಾರೆ. ಬಟ್ ಕೆಲವೊಮ್ಮೆ ಮಳೆನೇ ಬರೋದಿಲ್ಲ, ಯಾಕಂದ್ರೆ ಕೆಲವೊಂದು ಡೇಟಾವನ್ನ ನಾವು ಸರಿಯಾಗಿ ರಿಸೀವ್ ಮಾಡ್ತಾ ಇಲ್ಲ. ಬಿಕಾಸ್ ನಮ್ಮಲ್ಲಿರ್ತಕ್ಕಂಥ ಡೊಪ್ಲರ್ ರೆಡಾರ್ಗಳು ಅಷ್ಟು ನಂಬರ್ಸ್ ಅಲ್ಲಿ ಕಡಿಮೆ ಇರೋದ್ರಿಂದ ಅಕ್ಯುರೇಟ್ ಫೋರ್ಕಾಸ್ಟಿಂಗ್ ಅನ್ನ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ರೆಡಾರ್ಗಳನ್ನ ಇಂಪ್ರೂವ್ ಮಾಡೋದ್ರಿಂದ ನಮ್ಮ ಒಂದು ಫೋರ್ಕಾಸ್ಟಿಂಗ್ ಏನಿದೆ ಅದನ್ನ ಇನ್ನೂ 40% ಇನ್ಕ್ರೀಸ್ ಮಾಡೋದ್ರಿಂದ ನಾವು ಮುನ್ಸೂಚನೆಗಳನ್ನ ಇನ್ನೂ ನಿಖರವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಕಳೆದ 9 ವರ್ಷಗಳಲ್ಲಿ 5.94 ಕೋಟಿ ಜನರು ಬಹು ಆಯಾಮದ ಬಡತನದಿಂದ ಪಾರಾಗುವುದರೊಂದಿಗೆ ಯಾವ ರಾಜ್ಯವು ಬಡವರ ಸಂಖ್ಯೆಯಲ್ಲಿ ಅತಿ ದೊಡ್ಡ ಕುಸಿತವನ್ನು ದಾಖಲಿಸಿದೆ? ಸೊ ವಿಚ್ ಸ್ಟೇಟ್ ರಿಜಿಸ್ಟರ್ ದಿ ಲಾರ್ಜೆಸ್ಟ್ ಡಿಕ್ಲೈನ್ ಇನ್ ದಿ ನಂಬರ್ ಆಫ್ ಪುವರ್ ವಿತ್ 5.94 crore people escaping multi-dimensional poverty in the last 9 years. ಸೊ ಕಳೆದ
ಕಳೆದ 9 ವರ್ಷಗಳಲ್ಲಿ ಆ ಒಂದು ರಾಜ್ಯದಲ್ಲಿ 5 ಕೋಟಿಗಿಂತ ಜಾಸ್ತಿ ಜನರು ಬಡತನ ರೇಖೆಗಿಂತ ಹೊರಗಡೆ ಬಂದಿರ್ತಾರೆ. ಸೊ ಆ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರದೇಶವಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಹೇಳ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಯಾವುದಕ್ಕೆ ಸಂಬಂಧಪಟ್ಟಿರೋದಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತ ಕರಿತೇವೆ, ಅಂದ್ರೆ ಬಹು ಆಯಾಮದ ಬಡತನ ಅಂತ ಕರಿತೇವೆ. ಸೊ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದ್ರೆ ಅಲ್ಲಿ 12 ಇಂಡಿಕೇಟರ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಆ 12 ಸೂಚಕಗಳು ಯಾವುದು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಫಸ್ಟ್ ಈ ಗ್ರಾಫ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಮೆಷರ್ಮೆಂಟ್ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಒಂದು ಪಾವರ್ಟಿ ಮೆಷರ್ಮೆಂಟ್ ಸಿಸ್ಟಮ್ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ 2005-6ರಲ್ಲಿ ನಮ್ಮ ಭಾರತ ದೇಶದಲ್ಲಿ 55.3% ಜನರು ಪಾವರ್ಟಿಯನ್ನು ಹೊಂದಿದ್ರು. ಸೊ 2022-23ಕ್ಕೆ ಈ ಒಂದು ಪರ್ಸೆಂಟೇಜ್ 11.3%ಗೆ ಡ್ರಾಪ್ ಆಗುತ್ತೆ ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಅನ್ನ ಸೊ ಈ ಒಂದು ವರದಿಯ ಮುಖಾಂತರ ಮಾಡಲಾಗ್ತಾ ಇದೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅತ್ಯಂತ ಹೆಚ್ಚು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಹೊರಗಡೆ ಬಂದಿರತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಾವು ಉತ್ತರ ಪ್ರದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಕಳೆದ 9 ವರ್ಷಗಳಲ್ಲಿ ಈ ಒಂದು ರಾಜ್ಯದಲ್ಲಿ 5.9 ಕೋಟಿ ಜನರು ಬಡತನ ರೇಖೆಗಿಂತ ಹೊರಗಡೆ ಬಂದಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಿಂದ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಕಂಪೇರ್ ಟು ದ ಸರ್ವೆ ಬಿಟ್ವೀನ್ 2013-14 ಇಂದ 2022-23ಗೆ ಹೋಲಿಕೆ ಮಾಡಿದಾಗ ಆಗಿರ್ತಕ್ಕಂಥ ಬದಲಾವಣೆಯನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಎರಡನೇ ಸ್ಥಾನದಲ್ಲಿ ನಾವು ಬಿಹಾರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ 3.8 ಕೋಟಿ ಜನರು ಹೊರಗಡೆ ಬಂದಿರ್ತಾರೆ ಬಡತನದಿಂದ. ಸೊ ಮೂರನೇ ಸ್ಥಾನದಲ್ಲಿ ಮಧ್ಯಪ್ರದೇಶ, 4ನೇ ಸ್ಥಾನದಲ್ಲಿ ವೆಸ್ಟ್ ಬೆಂಗಾಲ್, 5ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮತ್ತು 6ನೇ ಸ್ಥಾನದಲ್ಲಿ ನಾವು ಒಡಿಶಾವನ್ನು ನೋಡಬಹುದಾಗಿರುತ್ತೆ. ಸೊ ಇದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಲ್ಲಿ ನಮ್ಮ ಭಾರತ ರಾಷ್ಟ್ರ ಸಾಧಿಸಿರ್ತಕ್ಕಂಥ ಒಂದು ಸಾಧನೆ ಆಗಿರುತ್ತೆ. ಸೊ ಪಾವರ್ಟಿ ಇನ್ ಇಂಡಿಯಾ ಆಸ್ ರೆಡ್ಯೂಸ್ ಸಿಗ್ನಿಫಿಕೆಂಟ್ಲಿ. ಸೊ ನಮ್ಮ ಭಾರತ ದೇಶದಲ್ಲಿ ಬಡತನ ಅಂತಕ್ಕಂಥದ್ದು ಗಣನೀಯ ಮಟ್ಟದಲ್ಲಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಯಾವ ಪಾವರ್ಟಿ ಅಂದ್ರೆ ಇದನ್ನ ನಾವು ಮಲ್ಟಿ ಡೈಮೆನ್ಷನಲ್ ಅಥವಾ ಬಹು ಆಯಾಮದ ಬಡತನ ಅಂತ ಕರಿತೇವೆ. ಲಿಫ್ಟಿಂಗ್ 24.82 crore ಪೀಪಲ್ ಔಟ್ ಆಫ್ ಡೆಪ್ರಿವೇಷನ್ ಫ್ರಮ್ ಪಾವರ್ಟಿ ಇನ್ ಲಾಸ್ಟ್ 9 years. ಅಂದ್ರೆ ಕಳೆದ 9 ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ 24.82 ಕೋಟಿ ಜನರು ಸೊ ಈ ಒಂದು ಬಡತನದಿಂದ ಹೊರಗಡೆ ಬಂದಿರೋದನ್ನ ನಾವು ಈ ವರದಿಯ ಪ್ರಕಾರ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಗೆ ಒಂದು ಟೈಟಲ್ ಅಥವಾ ಶೀರ್ಷಿಕೆಯನ್ನು ಕೊಟ್ಟಿರ್ತಾರೆ. ಆ ಟೈಟಲ್ ಏನಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇನ್ ಇಂಡಿಯಾ ಸಿನ್ಸ್ 2005-6 ಅಂತ ಕರಿತೇವೆ. ಅಂದ್ರೆ 2005-6ರಿಂದ ಭಾರತದಲ್ಲಿ ಬಹು ಆಯಾಮದ ಬಡತನ ಅಂತ ಕರಿತೇವೆ. ಸೊ ಈ ವರದಿಗೆ ಕೊಟ್ಟಿರ್ತಕ್ಕಂಥ ಒಂದು ಟೈಟಲ್ ಇದಾಗಿರುತ್ತೆ. ಸೊ ಇದು ಮ್ಯಾಸಿವ್ ಡಿಕ್ಲೈನ್ ಅನ್ನ ತೋರಿಸ್ತಾ ಇದೆ, ಅಂದ್ರೆ ಬಡತನ ಅತ್ಯಂತ ಗಣನೀಯವಾಗಿ ಕಡಿಮೆ ಆಗಿರೋದನ್ನ ಇದನ್ನು ತೋರಿಸ್ತಾ ಇದೆ. ಸೊ ಇದು 17.89% ಪಾಯಿಂಟ್ ರಿಡಕ್ಷನ್ ಆಗಿರುತ್ತೆ. ಅಂದ್ರೆ ಕಳೆದ 9 ವರ್ಷಗಳಲ್ಲಿ 17.89% ಅಷ್ಟು ರಿಡಕ್ಷನ್ ಆಗಿರೋದನ್ನ ನಾವು ಈ ಒಂದು ವರದಿಯ ಪ್ರಕಾರ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂತಕ್ಕಂಥದ್ದು ಗ್ಲೋಬಲಿ ರೆಕಗ್ನೈಸ್ಡ್ ಕಾಂಪ್ರಹೆನ್ಸಿವ್ ಮೆಷರ್ಮೆಂಟ್ ಆಗಿರುತ್ತೆ. ನಾನು ಮುಂಚೆ ಹೇಳಿದಾಗೆ ಜಾಗತಿಕವಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ನಿಖರವಾಗಿರ್ತಕ್ಕಂಥ ಒಂದು ಮೆಷರ್ಮೆಂಟ್ ಮೆಥಡ್ ಆಗಿರುತ್ತೆ. ಸೊ ದಟ್ ಕ್ಯಾಪ್ಚರ್ಸ್ ಪಾವರ್ಟಿ ಇನ್ ಮಲ್ಟಿಪಲ್ ಡೈಮೆನ್ಷನ್ಸ್. ಅಂದ್ರೆ ಬರೀ ಹಣಕಾಸನ್ನ ಮಾತ್ರ ಮೆಷರ್ ಮಾಡೋದಿಲ್ಲ, ಹಣಕಾಸಿನ ಜೊತೆಗೆ ಬೇರೆ ಆಯಾಮಗಳನ್ನ ಕೂಡ ಮೆಷರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಇದರಲ್ಲಿ 12 ಇಂಡಿಕೇಟರ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಆ 12 ಇಂಡಿಕೇಟರ್ಸ್ ಯಾವ್ದು ಅಂದ್ರೆ ಒಂದು ನ್ಯೂಟ್ರಿಷನ್ ಅಂದ್ರೆ ಪೋಷಕಾಂಶ, ಚೈಲ್ಡ್ ಅಂಡ್ ಅಡೋಲಸೆಂಟ್ ಮೋರ್ಟಾಲಿಟಿ ಅಂತ ಕರಿತೇವೆ, ಅಂದ್ರೆ ಶಿಶು ಮರಣ ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಮೆಟರ್ನಲ್ ಹೆಲ್ತ್ ಅಂತ ಹೇಳ್ತೀವಿ, ಅಂದ್ರೆ ಗರ್ಭಿಣಿ ತಾಯಂದಿರ ಆರೋಗ್ಯವನ್ನ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಇಯರ್ಸ್ ಆಫ್ ಸ್ಕೂಲಿಂಗ್ ಅಂದ್ರೆ ಅವರು ಎಷ್ಟು ವರ್ಷಗಳವರೆಗೆ ಆವರೇಜ್ ಸರಾಸರಿಯಾಗಿ ಶಾಲೆಯನ್ನ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಾವರ್ಟಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಎಜುಕೇಶನ್. ಎಲ್ಲಿ ಪಾವರ್ಟಿ ಇರುತ್ತೆ ಸೊ ಅಲ್ಲಿ ಎಜುಕೇಶನ್ ಕಡಿಮೆ ಇರುತ್ತೆ, ಅದರಿಂದ ಇಯರ್ಸ್ ಆಫ್ ಸ್ಕೂಲಿಂಗ್ ಅನ್ನ ಆವರೇಜ್ ತಗೊಳ್ತಾರೆ. ಸೊ ಅದಾದ್ಮೇಲೆ ಸ್ಕೂಲ್ ಅಟೆಂಡೆನ್ಸ್ ಅಂದ್ರೆ ಆ ಒಂದು ಸ್ಕೂಲ್ಗೆ ದಾಖಲಾತಿಯ ಒಂದು ಪ್ರತಿಶತವನ್ನ ತೆಗೆದುಕೊಳ್ತಾರೆ. ಸೊ ಅದಾದ್ಮೇಲೆ ಕುಕಿಂಗ್ ಫ್ಯೂಯಲ್ ಅಂದ್ರೆ ಯಾವ ಇಂಧನವನ್ನ ಅಡಿಗೆ ಮಾಡಲಿಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅದನ್ನ ಚೆಕ್ ಮಾಡ್ತಾರೆ. ಸ್ಯಾನಿಟೇಷನ್ ಅಲ್ಲಿರ್ತಕ್ಕಂಥ ನೈರ್ಮಲ್ಯವನ್ನ ಪರೀಕ್ಷೆ ಮಾಡಲಾಗುತ್ತೆ. ಡ್ರಿಂಕಿಂಗ್ ವಾಟರ್ ಕುಡಿಯುವ ನೀರು, ವಿದ್ಯುತ್, ಹೌಸಿಂಗ್ ಅವರು ಕಚ್ಚಾ ಮನೆಗಳಲ್ಲಿದ್ದಾರಾ ಅಥವಾ ಸ್ಲಮ್ಸ್ ಅಲ್ಲಿದ್ದಾರ ಅದನ್ನು ಪರಿಗಣನೆಗೆ ತೆಗೆದುಕೊಳ್ತಾರೆ. ಅಸೆಟ್ಸ್ ಅಂದ್ರೆ ಅವ್ರಿಗಿರ್ತಕ್ಕಂಥ ಸ್ವತ್ತನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ. ಸೊ ಅದಾದ್ಮೇಲೆ ಅವರಿಗೆ ಬ್ಯಾಂಕ್ ಅಕೌಂಟ್ ಇದೆಯಾ ಇಲ್ವಾ, ಸೊ ಇವೆಲ್ಲವನ್ನು ಕನ್ಸಿಡರ್ ಮಾಡುವುದರ ಮುಖಾಂತರ ಸೊ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯನ್ನ ಮೆಷರ್ಮೆಂಟ್ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ
ಪಟ್ಟಿಯಿಂದ ಹೊರಗಡೆ ಬರ್ತಕ್ಕಂಥದ್ದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಏನಿರುತ್ತೆ ಆ ಒಂದು 17ರಲ್ಲಿ ಬರ್ತಕ್ಕಂಥ ಗುರಿಯನ್ನು ಕೂಡ ನಾವು ಸಾಧನೆ ಮಾಡಲಿಕ್ಕೆ ಅಂದರೆ 2030ಗೆ ನಮ್ಮ ಗುರಿ ಏನಿದೆ ಝೀರೋ ಹಂಗರ್ ಅಥವಾ ಝೀರೋ ಪಾವರ್ಟಿ ಅಂತ ನಾವೇನು ಹೇಳ್ತೇವೆ ಅದನ್ನು ಅಚೀವ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಗುರಿಗಳನ್ನು ಕೂಡ ನಾವು ಸೈಮಲ್ಟೇನಿಯಸ್ ಆಗಿ ಅಚೀವ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಸಾಧನೆ ಭಾರತ ಮಾಡಲಿಕ್ಕೆ ಕೆಲವೊಂದು ಸ್ಕೀಮ್ಸ್ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಸೊ ಅದರಲ್ಲಿ ಕೆಲವನ್ನ ಹೇಳೋದಾದ್ರೆ ಪೋಷಣ್ ಅಭಿಯಾನ್ ಅಂತ ಕರೀತೇವೆ, ಅನಿಮಿಯಾ ಮುಕ್ತ ಭಾರತ್ ಅಂತ ಕರೀತೇವೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಥವಾ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಂತ ನಾವೇನು ಹೇಳ್ತೇವೆ. ಸೊ ಇವೆಲ್ಲವೂ ಕೂಡ ಭಾರತ ದೇಶದ ಜನರನ್ನ ಬಡತನದಿಂದ ಹೊರಗಡೆ ತರಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಸ್ಕೀಮ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಅಯೋಧ್ಯೆ ದೇವಸ್ಥಾನದಲ್ಲಿ ರಾಮನ ವಿಗ್ರಹಕ್ಕೆ ಬಳಸಲಾದ ಕಪ್ಪು ಕಲ್ಲು ಯಾವ ರಾಜ್ಯದಿಂದ ಬಂದಿದೆ? ಫ್ರಮ್ ವಿಚ್ ಸ್ಟೇಟ್ ಡಸ್ ದಿ ಬ್ಲಾಕ್ ಸ್ಟೋನ್ ಯೂಸ್ಡ್ ಫಾರ್ ದಿ ಲಾರ್ಡ್ ರಾಮಸ್ ಐಡಲ್ ಇನ್ ಅಯೋಧ್ಯ ಟೆಂಪಲ್ ಒರಿಜಿನೇಟ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ನಾಟಕದಿಂದ ಆ ಒಂದು ಶಿಲೆಯನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ನಮಗೊತ್ತು ಬಹಳ ಇತ್ತೀಚೆಗೆ ನಾವು ಪ್ರಾಣ ಪ್ರತಿಷ್ಠಾಪನೆಯನ್ನ ಅಯೋಧ್ಯೆಯಲ್ಲಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತೇವೆ. ಸೊ ಇದನ್ನ ನಾವು ಪ್ರಾಣ ಪ್ರತಿಷ್ಠಾನ ಅಂತ ಕರಿತೇವೆ. ಸೊ ಇದು ಕೇವಲ 84 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಆ ಒಂದು ಮುಹೂರ್ತವನ್ನ ನಮ್ಗೆ ಯಾರು ಕೊಟ್ಟಿದ್ದು ಅಂದ್ರೆ ಪಂಡಿತ್ ಗಣೇಶ್ವರ್ ಶಾಸ್ತ್ರಿ ಅಂತ, ಶಾಸ್ತ್ರಿ ದ್ರಾವಿಡ್ ಅಂತ ಕರಿತೇವೆ. ಸೊ ಈ ಒಂದು ಮೂಮೆಂಟ್ ಅಥವಾ ಆ ಸಮಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಂತ ಮುಹೂರ್ತವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಇವರಾಗಿರ್ತಾರೆ. ದ ನ್ಯೂ ಐಡಲ್ ಡಿಪಿಕ್ಟ್ಸ್ ರಾಮ ಅಟ್ ದಿ ಏಜ್ ಆಫ್ 5. ಸೊ ಇವಾಗ ನ್ಯೂ ಐಡಲ್ ಅಥವಾ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಮೂರ್ತಿ ಏನಿರುತ್ತೆ ಸೊ ಇದು ರಾಮನು ಕೇವಲ 5 ವರ್ಷ ಬಾಲಕನಾಗಿದ್ದಾಗ ಸೊ ಅದನ್ನ ಡಿಪಿಕ್ಟ್ ಮಾಡ್ತಕ್ಕಂಥ ಒಂದು ಮೂರ್ತಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಈ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮೂರ್ತಿಯನ್ನ ಬ್ಲಾಕ್ ಸ್ಟೋನ್ ಅಥವಾ ಕಪ್ಪು ಶಿಲೆಯಿಂದ ಮಾಡಲಾಗಿರುತ್ತೆ. ಸೊ ಇದನ್ನ ಮೈಸೂರು ಬೇಸ್ಡ್ ಸ್ಕಲ್ಪ್ಚರ್ ಆಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಮೈಸೂರಿನ ವಾಸ್ತುಶಿಲ್ಪಿ ಆಗಿರ್ತಕ್ಕಂಥ ಅರುಣ್ ಯೋಗಿರಾಜ್ ಅಂತ ನಾವೇನು ಹೇಳ್ತೇವೆ, ಅವರು ಕೆತ್ತಿರ್ತಕ್ಕಂಥ ಒಂದು ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಅಯೋಧ್ಯ ಬಗ್ಗೆ ಸ್ವಲ್ಪ ಹಿಸ್ಟಾರಿಕಲ್ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ದ 16th century ಬಾಬ್ರಿ ಮಾಸ್ ವಿಚ್ ಮೆನಿ ಹಿಂದೂ ಬಿಲೀವ್ಸ್ ದಟ್ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಆನ್ ದಿ ಸೈಟ್ ಆಫ್ ಲಾರ್ಡ್ ರಾಮಸ್ ಬರ್ತ್ ಪ್ಲೇಸ್. ಅಂದ್ರೆ ಸೊ 16ನೇ ಶತಮಾನದ ಒಂದು ಬಾಬ್ರಿ ಮಸೀದಿ ಅಲ್ಲಿತ್ತು. ಬಟ್ ಒಂದು ನಂಬಿಕೆಯ ಪ್ರಕಾರ ಆ ಬಾಬ್ರಿ ಮಸೀದಿ ಏನ್ ಬಿಲ್ಡ್ ಆಗಿದೆ ಸೊ ಅದು ಲಾರ್ಡ್ ರಾಮನ ಜನ್ಮಸ್ಥಳ ಏನಾಗಿರುತ್ತೆ ಸೊ ಅದರ ಮೇಲೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿತ್ತು. ಸೊ ಅದರಿಂದ ಇದು ಬಹಳ ವರ್ಷಗಳ ಕಾಲ ಒಂದು ಇತ್ಯರ್ಥವಾಗದೇ ಇರ್ತಂತಹ ಒಂದು ವಿಷಯವಾಗಿತ್ತು. ಸೊ ಅದಾದ್ಮೇಲೆ ಇದನ್ನ ಇಟ್ ವಾಸ್ ಡೆಮಾಲಿಶ್ಡ್ ಬೈ ಕಾರ್ಸೇವಕಾಸ್ ಆನ್ ಡಿಸೆಂಬರ್ 6, 1992. 1992ರಲ್ಲಿ ಕರಸೇವಕರು ಅಂತ ನಾವೇನು ಹೇಳ್ತೇವೆ ಸೊ ಅವರು ಈ ಒಂದು ಬಾಬ್ರಿ ಮಸೀದಿಯನ್ನ ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡ್ತಾರೆ ಅಥವಾ ಆ ಒಂದು ಕಟ್ಟಡವನ್ನ ಕೆಡವುತ್ತಾರೆ. ಸೊ ಅದಾದ್ಮೇಲೆ ಇದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೊ ಸುಪ್ರೀಂ ಕೋರ್ಟ್ ಬೆಂಚ್ ಅಲ್ಲಿ ಇದ್ದಂತಹ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ದೇ ಸ್ಟೇಟೆಡ್ ಮೋರ್ ದೆನ್ 150 ಇಯರ್ಸ್ ಓಲ್ಡ್ ಸೆಟ್ಲ್, ಅಂದ್ರೆ ಇದು 150 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಒಂದು ಕೇಸ್ ಏನಿರುತ್ತೆ ಅದನ್ನ ಸೆಟಲ್ ಮಾಡ್ತಾರೆ ಅಥವಾ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಅವರು ಕೊಟ್ಟಂತಹ ತೀರ್ಮಾನ ಏನಂದ್ರೆ ದ ಡಿಸ್ಪ್ಯೂಟ್ ಥ್ರೂ ಅ ಯುನಾನಿಮಸ್ ವರ್ಡಿಕ್ಟ್ ಇನ್ ನವೆಂಬರ್ 2019, ಅಂದ್ರೆ 2019ರಲ್ಲಿ ಸೊ ಈ ಒಂದು ಪ್ರದೇಶದಲ್ಲಿ ಯಾರು ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ಸರ್ವಾನುಮತದ ಒಂದು ತೀರ್ಪನ್ನ 2019ರಲ್ಲಿ ನೀಡಲಾಗುತ್ತೆ. ಆ ಒಂದು ತೀರ್ಮಾನದ ಪ್ರಕಾರ ಅಲ್ಲಿ ಅಯೋಧ್ಯೆಯನ್ನ ನಿರ್ಮಾಣ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮಾಸ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಕೂಡ ಕೊಡಬೇಕಂತ ಇಲ್ಲಿ ತೀರ್ಪಲ್ಲಿ ಹೇಳಲಾಗುತ್ತೆ. ಸೊ ಆ ತೀರ್ಪಿನ ನಂತರ ಅಲ್ಲಿ ಅಯೋಧ್ಯೆಯಲ್ಲಿ ಕಟ್ಟಡವನ್ನ ಅಥವಾ ದೇವಸ್ಥಾನವನ್ನ ನಿರ್ಮಾಣ ಮಾಡತಕ್ಕಂಥ ಕಾರ್ಯ ಸ್ಟಾರ್ಟ್ ಆಗುತ್ತೆ. ಸೊ ಅದು ಕಂಪ್ಲೀಟ್ ಕೂಡ ಆಗಿದೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಮಾಸ್ಕ್ ಅನ್ನ ನಿರ್ಮಾಣ ಮಾಡತಕ್ಕಂಥ ನಿರ್ಧಾರವನ್ನ ಈಗ ಕೈಗೊಂಡಿರ್ತಾರೆ. ಹಾಗಿದ್ರೆ ಸೊ ಈ ಒಂದು ರಾಮ ದೇವಸ್ಥಾನವನ್ನ ಅಥವಾ ಟೆಂಪಲ್ ಅನ್ನ ಯಾವ ವಾಸ್ತುಶಿಲ್ಪದ ಪ್ರಕಾರ ಕಟ್ಟಿರ್ತಾರೆ ಅಂದ್ರೆ ಸೊ ನಾಗರ ಸ್ಟೈಲ್ ಅಂತ ಕರಿತೀವಿ. ಅಂದ್ರೆ ನಾಗರ ಶೈಲಿಯಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಈಸ್ಟ್ ವೆಸ್ಟ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 380 ಅಡಿ ಇರುತ್ತೆ. ಅಂದ್ರೆ ಪೂರ್ವ ಪಶ್ಚಿಮದ ಉದ್ದ 380 ಅಡಿ ಇರುತ್ತೆ. ಸೊ ವಿಡ್ತ್ ಅಥವಾ ಅಗಲ ಇದು 250 ಫೀಟ್ ಅನ್ನ ಹೊಂದಿರುತ್ತೆ. ಸೊ ಇದರ ಎತ್ತರ ಎಷ್ಟಿರುತ್ತೆ ಅಂದ್ರೆ 161 ಫೀಟ್ ಅಷ್ಟು ಎತ್ತರವನ್ನ ಹೊಂದಿರುತ್ತೆ. ಸೊ ಈ ಒಂದು ದೇವಸ್ಥಾನದಲ್ಲಿ 392 ಪಿಲ್ಲರ್ಸ್ ಅಥವಾ 392 ಸ್ತಂಭಗಳನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ 44 ದ್ವಾರಗಳನ್ನ ಅಥವಾ 44 ಡೋರ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಟ್ಟಡದ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಶಿಖರದಲ್ಲಿ ನಾವು ಒಂದು ಧ್ವಜ ಅಥವಾ ಬಾವುಟವನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಒಂದು ಕಳಶವನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಈ ಪಾಟನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿಖರ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇದರಲ್ಲಿ ಒಂದು ಗರ್ಭಗೃಹ ಇರುತ್ತೆ. ಅದಾದ್ಮೇಲೆ
ಪ್ರದಕ್ಷಿಣಾ ಪಥ ಅಂತ ಕರಿತೇವೆ. ಅಂದ್ರೆ ಇದರ ಸುತ್ತ ನೀವು ದೇವರ ಸುತ್ತ ಒಂದು ಪ್ರದಕ್ಷಿಣೆಯನ್ನ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ನಾವು 3 ಮಂಟಪಗಳನ್ನ ನೋಡಬಹುದಾಗಿರುತ್ತೆ. ಮಂಟಪ ನಂಬರ್ 1, 2 ಮತ್ತೆ 3 3 ಮಂಟಪಗಳನ್ನ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದೇವಸ್ಥಾನದ ಮುಂದೆ ಇರತಕ್ಕಂಥ ಭಾಗವನ್ನ ನಾವು ಜಾಗಟಿ ಅಂತ ಕರಿತೇವೆ. ಸೊ ಈ ಒಂದು ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪಿಯ ಆಧಾರದ ಮೇಲೆ ಈ ಒಂದು ಕಟ್ಟಡವನ್ನ ಅಥವಾ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಅದಾದ್ಮೇಲೆ ದ ಬ್ಲಾಕ್ ಸ್ಟೋನ್ ಯೂಸ್ಡ್ ಫಾರ್ ಲಾರ್ಡ್ ರಾಮ ಐಡಲ್ ಏನಿರುತ್ತೆ, ಸೊ ಇದು ಕರ್ನಾಟಕದ ಮೂಲದಿಂದ ಅಥವಾ ಕರ್ನಾಟಕ ಆರಿಜಿನ್ ಇಂದ ಬಂದಿರತಕ್ಕಂಥ ಕಪ್ಪು ಶಿಲೆಯಿಂದ ಸೊ ಈ ಒಂದು ಮೂರ್ತಿಯನ್ನ ಕೆತ್ತಲಾಗಿರುತ್ತೆ. ಕೋರ್ ಆಫ್ ದಿ ಟೆಂಪಲ್ ಅಥವಾ ದೇವಸ್ಥಾನದ ಗರ್ಭಗುಡಿ ಅಂತ ನಾವೇನು ಹೇಳ್ತೇವೆ, ಇದನ್ನ ರಾಜಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಕ್ರಣ ಮಾರ್ಬಲ್ ಅಂತ ಕರಿತೇವೆ ಅಥವಾ ಮಾಕ್ರಣ ಅಮೃತ ಶಿಲೆ ಅಂತ ನಾವೇನು ಹೇಳ್ತೇವೆ. ಸೊ ಆ ಒಂದು ಅಮೃತ ಶಿಲೆಯಿಂದ ದೇವಸ್ಥಾನದ ಗರ್ಭಗುಡಿಯನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಎಕ್ಸ್ಕ್ವಿಸಿಟ್ ಕಾರ್ಡಿಂಗ್ಸ್ ಆಫ್ ದಿ ಡೈಟೀಸ್ ಇನ್ ದಿ ಸೆಂಟರ್ ಸ್ಟೇಜ್ ಕರ್ನಾಟಕಸ್ ಚಾರ್ಮೋತಿ ಸ್ಯಾಂಡ್ ಸ್ಟೋನ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಮಧ್ಯದ ಹಂತದಲ್ಲಿ ಕೆಲವೊಂದು ದೇವತೆಗಳನ್ನ ಸೊಗಸಾಗಿ ಕೆತ್ತನೆ ಮಾಡಲಾಗಿದೆ. ಸೊ ಈ ಒಂದು ದೇವತೆಗಳನ್ನ ಕೆತ್ತನೆ ಮಾಡಲಿಕ್ಕೆ ನಮ್ಮ ಕರ್ನಾಟಕದ ಚರ್ಮೋತಿ ಮರಳುಗಲ್ಲನ್ನ ಈ ಒಂದು ಸ್ಟ್ರಕ್ಚರ್ಸ್ ಗಳಲ್ಲಿ ಬಳಕೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಎಂಟ್ರೆನ್ಸ್ ಗೇಟ್ ಏನಿದೆ ಅಂದ್ರೆ ಪ್ರವೇಶ ದ್ವಾರ ಅಂತ ನಾವೇನು ಹೇಳ್ತೇವೆ, ಈ ಒಂದು ದ್ವಾರವನ್ನ ಪಿಂಕ್ ಸ್ಟೋನ್ ಫ್ರಮ್ ರಾಜಸ್ಥಾನ್ಸ್ ಬನ್ಸ್ರಿ ಪಹಾರ್ಪುರ್ ಅಂತ ಕರಿತೇವೆ. ಸೊ ಪ್ರವೇಶ ದ್ವಾರವನ್ನ ಮತ್ತು ಅಲ್ಲಿರ್ತಕ್ಕಂಥ ಭವ್ಯವಾದ ಆಕೃತಿಗಳನ್ನು ರಾಜಸ್ಥಾನದ ಬನ್ಸಿ ಪಹಾರ್ಪುರ್ ಅಂತ ನಾವೇನು ಹೇಳ್ತೇವೆ ಅಲ್ಲಿಂದ ತರಿಸಿಕೊಂಡಿರ್ತಕ್ಕಂಥ ಪಿಂಕ್ ಸ್ಟೋನ್ ಅಥವಾ ಗುಲಾಬಿ ಮರಳುಗಲ್ಲು ಅಂತ ನಾವೇನು ಹೇಳ್ತೇವೆ, ಸೊ ಅದರಿಂದ ಕೆತ್ತನೆ ಮಾಡಲಾಗಿರುತ್ತೆ. ಅದಾದಮೇಲೆ 2100 kg ಅಸ್ತಧಾತು ಬೆಲ್ ಅಂತ ಕರಿತೇವೆ. ಸೊ ಈ ಒಂದು ಅಸ್ತಧಾತು ಬೆಲ್ಲನ್ನು ಗುಜರಾತ್ನ ವತಿಯಿಂದ ಅದನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಅದಾದಮೇಲೆ ಈ ಒಂದು ದೇವಸ್ಥಾನದಲ್ಲಿರ್ತಕ್ಕಂಥ ವುಡನ್ ಡೋರ್ಸ್ ಅಥವಾ ಮರದ ದ್ವಾರ ಬಾಗಿಲುಗಳು ಅಂತ ನಾವೇನು ಹೇಳ್ತೇವೆ, ಸೊ ಅದ್ರ ಜೊತೆಗೆ ಆ್ಯಂಡಿ ಕ್ರಾಫ್ಟೆಡ್ ಫ್ಯಾಬ್ರಿಕ್ಸ್ ಅಂತ ಕರಿತೇವೆ. ಅಂದರೆ ಕರಕುಶಲವಾಗಿರ್ತಕ್ಕಂಥ ಕೆಲವೊಂದು ವಸ್ತ್ರಗಳೇನಿರ್ತವೆ, ಸೊ ಇವನ್ನ ಆಂಧ್ರ ಪ್ರದೇಶ ಮತ್ತು ತಿರುಪತಿಯಿಂದ ಈ ಒಂದು ರಚನೆಗಳನ್ನು ಮಾಡಲಾಗಿರುತ್ತೆ. ಅದಾದಮೇಲೆ ಈ ಒಂದು ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂದರೆ ಸೋಲಾರ್ ಪವರ್ಡ್ ಸೂರ್ಯ ತಿಲಕ ಅಂತ ಕರೀತೇವೆ. ಈ ಒಂದು ಸೋಲಾರ್ ಪವರ್ಡ್ ಅಥವಾ ಸೌರಶಕ್ತಿ ಚಾಲಿತವಾಗಿರ್ತಕ್ಕಂಥ ಸೂರ್ಯ ತಿಲಕವನ್ನ ರಾಮ್ಲಲ್ಲಾ ದೇವತೆಗಾಗಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಈ ಒಂದು ಸೋಲಾರ್ ಪವರ್ಡ್ ಕಾನ್ಸೆಪ್ಟ್ ಏನಿರುತ್ತೆ, ಸೊ ಇದನ್ನ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ CSIR ಮತ್ತೆ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ನಾವೇನು ಹೇಳ್ತೇವೆ. ಸೊ ಇವರ ವತಿಯಿಂದ ಈ ಒಂದು ಸೋಲಾರ್ ಪವರ್ಡ್ ಆಗಿರ್ತಕ್ಕಂಥ ಈ ಒಂದು ಸೋಲಾರ್ ಪವರ್ಡ್ ಸೂರ್ಯ ತಿಲಕವನ್ನ ಕೂಡ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ಸೊ ಈ ಒಂದು ದೇವಸ್ಥಾನದ ಪ್ರಮುಖ ಅಟ್ರಾಕ್ಷನ್ಸ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಭಾರತದಲ್ಲಿ 2024ರ ಗಣರಾಜ್ಯೋತ್ಸವ ಪರೇಡ್ ನಲ್ಲಿ ಯಾವ ವಿಷಯವನ್ನು ಹೈಲೈಟ್ ಮಾಡಲಾಗುತ್ತದೆ? ಸೊ ವಾಟ್ ಥೀಮ್ ವಿಲ್ ಬಿ ಹೈಲೈಟೆಡ್ ಡ್ಯೂರಿಂಗ್ 2024 ಇಯರ್ಸ್ ರಿಪಬ್ಲಿಕ್ ಡೇ ಪೆರೇಡ್ ಇನ್ ಇಂಡಿಯಾ? ಸೊ ನಾಳೆ ನಡೀತಕ್ಕಂಥ ಅಥವಾ ಇವತ್ತು ನಡೀತಕ್ಕಂಥ ಈ ಒಂದು ರಿಪಬ್ಲಿಕ್ ಡೇ ಏನಿದೆ, ಸೊ ಇದರಲ್ಲಿ ಭಾರತವು ಪ್ರಜಾಪ್ರಭುತ್ವದ ತಾಯಿ ಮತ್ತು ಮಹಿಳಾ ಕೇಂದ್ರಿತ ಗಮನವನ್ನ ಇಲ್ಲಿ ಹೈಲೈಟ್ ಮಾಡಲಾಗ್ತಾ ಇದೆ. ಇಂಡಿಯಾ ಆಸ್ ದಿ ಮದರ್ ಆಫ್ ಡೆಮೋಕ್ರಸಿ ಅಂಡ್ ವಿಮೆನ್ ಸೆಂಟ್ರಿಕ್ ಫೋಕಸ್ ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಥೀಮ್ನ ಆಧಾರದ ಮೇಲೆ ಈ ಒಂದು ರಿಪಬ್ಲಿಕ್ ಡೇ ಅನ್ನ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ 2024ರ ರಿಪಬ್ಲಿಕ್ ಡೇ ಸ್ಪೆಷಲ್ ಏನು ಅಂದ್ರೆ, ಸೊ ಎವ್ರಿ ಪಾರ್ಟಿಸಿಪೆಂಟ್ ಈಸ್ ವಿಮೆನ್. ಸೊ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮಹಿಳೆ ಆಗಿರಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದರಿಂದ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಮದರ್ ಆಫ್ ಡೆಮೋಕ್ರಸಿ ಅಂಡ್ ವಿಲ್ ಆಲ್ಸೋ ಬಿ ವಿಮೆನ್ ಸೆಂಟ್ರಿಕ್ ಅಥವಾ ಮಹಿಳಾ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ರಿಪಬ್ಲಿಕ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸೆಲೆಬ್ರೇಟ್ ಅಲ್ಲಿ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ಒಂದು ಬ್ಯಾಂಡ್ ಅಥವಾ ಮ್ಯೂಸಿಕ್ ಅಂತ ನಾವೇನು ಹೇಳ್ತೇವೆ ಅದನ್ನ ಮಿಲಿಟರಿ ಸಂಗೀತ ವಾದ್ಯದಿಂದ ಇಷ್ಟು ದಿನ ಅದನ್ನ ನುಡಿಸಲಾಗ್ತಾ ಇತ್ತು. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇಂಡಿಯನ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬೈ 100 ವಿಮೆನ್ ಆರ್ಟಿಸ್ಟ್ ಅಂದ್ರೆ ನಮ್ಮ ಭಾರತ ದೇಶದ 100 ಮಹಿಳಾ ಕಲಾವಿದರಿಂದ ಭಾರತೀಯ ಸಂಗೀತ ವಾದ್ಯಗಳನ್ನು ಬಳಸಿಕೊಂಡು ಸೊ ಈ ಒಂದು ರಿಪಬ್ಲಿಕ್ ಡೇ ಪೆರೇಡ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಟ್ರೈ ಸರ್ವಿಸ್ ವಿಮೆನ್ ಅಲ್ಲೊಂದು ಪೆರೇಡ್ ಅನ್ನ ಮಾಡಲಾಗುತ್ತೆ. ಸೊ ಆ ಒಂದು ಪೆರೇಡ್ ನಲ್ಲಿ 144 ಪರ್ಸನಲ್ ವಿಮೆನ್ ಪರ್ಸನಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಭಾರತ ದೇಶದ 3 ಸೇವೆಗಳು ಅಂದ್ರೆ ಲ್ಯಾಂಡ್ ವಾಟರ್ ಏರ್ ಅಂತ ನಾವೇನು ಹೇಳ್ತೇವೆ. ಸೊ ಈ 3 ಸೇವೆಗಳಲ್ಲಿ ಇರ್ತಕ್ಕಂಥ 144 ಮಹಿಳೆಯರು ಸೊ ಆ ಒಂದು ಪೆರೇಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಂದು ಸರ್ವಿಸ್ ನಿಂದ 48 ಮಹಿಳೆಯರನ್ನ ತೆಗೆದುಕೊಂಡು ಅಲ್ಲಿ ಪೆರೇಡ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಈ ಒಂದು ರಿಪಬ್ಲಿಕ್ ಡೇ ಅಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೇಟೆಸ್ಟ್ ಆಗಿ ನಾವು ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ C295 ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ ಕ್ರಾಫ್ಟ್ ಅಂತ ಕರಿತೇವೆ. ಸೊ ಈ ಒಂದು ಮಧ್ಯಮ ಸಾರಿಗೆ ವಿಮಾನ
ವಿಮಾನ ಕೂಡ ಸೊ ಈ ಒಂದು ಡೆಮಾನ್ಸ್ಟ್ರೇಷನ್ ಅಲ್ಲಿ ಇಟ್ ಈಸ್ ಗೋಯಿಂಗ್ ಟು ಮೇಕ್ ಇಟ್ಸ್ ಡೆಬ್ಯೂಟ್ ಇನ್ ಕರ್ತವ್ಯ ಪಥ. ಸೊ ಕರ್ತವ್ಯ ಪಥದಲ್ಲಿ ತನ್ನ ಪಾದಾರ್ಪಣೆಯನ್ನ ಮಾಡ್ತಕ್ಕಂಥ ಒಂದು ಏರ್ಕ್ರಾಫ್ಟ್ ಅನ್ನ ಕೂಡ ಸೊ ಇಲ್ಲಿ ಪ್ರಮುಖವಾಗಿ ಶೋಕೇಸ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಆಲ್ ದಿ ಕಲ್ಚರಲ್ ಪರ್ಫಾರ್ಮೆನ್ಸ್ ವಿಲ್ ಬಿ ಬೈ ವಿಮೆನ್. ಸೊ ಅಲ್ಲಿ ನಡೀತಕ್ಕಂಥ ಎಲ್ಲ ಸಾಂಸ್ಕೃತಿಕ ಪ್ರದರ್ಶನಗಳನ್ನ ಮಹಿಳೆಯರಿಂದಲೇ ನಡೆಸ್ತಕ್ಕಂಥ ಒಂದು ಪ್ರದರ್ಶನವಾಗಿರುತ್ತೆ. ಸೊ ಅದಾದ್ಮೇಲೆ ಪೆರೇಡ್ ನಲ್ಲಿ 13,000 ಮಹಿಳಾ ಸಾಧಕರನ್ನ ವಿಟ್ನೆಸ್ ಮಾಡ್ತಕ್ಕಂಥ ಒಂದು ಪೆರೇಡ್ ಅನ್ನ ಈ ವರ್ಷ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ಈ ಒಂದು ವರ್ಷದ ಮೇನ್ ಥೀಮ್ ಅಥವಾ ಪ್ರಮುಖವಾಗಿರ್ತಕ್ಕಂಥ ಒಂದು ಥೀಮ್ ಏನಾಗಿರುತ್ತೆ ಅಂದ್ರೆ ವಿಕಸಿತ್ ಭಾರತ್ ಮತ್ತೆ ಈ ಒಂದು ಲೋಕತಂತ್ರ ಕಿ ಮಾತೃಕಾ ಅಂತಕ್ಕಂಥದ್ದು ಸೊ ಈ ವರ್ಷದ ಒಂದು ರಿಪಬ್ಲಿಕ್ ಡೇನ ಪ್ರಮುಖವಾಗಿರ್ತಕ್ಕಂಥ ಒಂದು ಥೀಮ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಿಪಬ್ಲಿಕ್ ಡೇ ಅಲ್ಲಿ ಈ ವರ್ಷ ಯಾರನ್ನ ಚೀಫ್ ಗೆಸ್ಟ್ ಆಗಿ ಕರೆದಿರ್ತಾರೆ? ಆಕ್ಚುಲಿ ಅಮೆರಿಕನ್ ಪ್ರೆಸಿಡೆಂಟ್ ಅನ್ನ ಇನ್ವೈಟ್ ಮಾಡಿದ್ರು, ಅವರು ವೇರಿಯಸ್ ರೀಸನ್ಸ್ ಇಂದ ಅದನ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಅದರಿಂದ ಫ್ರೆಂಚ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅಂತ ನಾವೇನು ಹೇಳ್ತೇವೆ, ಸೊ ಇವರು ಈ ವರ್ಷದ ರಿಪಬ್ಲಿಕ್ ಡೇ ಅನ್ನ ಚೀಫ್ ಗೆಸ್ಟ್ ಆಗಿ ಅವರು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಸಮಯದಲ್ಲಿ ಫ್ರೆಂಚ್ ನ ಮಾರ್ಚಿಂಗ್ ಏನಿರುತ್ತೆ ಸೊ ಅವರು ಕೂಡ ಪೆರೇಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಪೆರೇಡ್ ಅನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಸೊ ನೀರಿನ ಮಂಜುಗಡ್ಡೆಯ ಮೂಲಗಳು ಪತ್ತೆಯಾದ ಮಂಗಳ ಗ್ರಹದ ನಿಗೂಢ ಭೂದೃಶ್ಯದ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಇನಿಗ್ಮ್ಯಾಟಿಕ್ ಲ್ಯಾಂಡ್ಸ್ಕೇಪ್ ಆನ್ ಮಾರ್ಸ್ ವೇರ್ ದಿ ವಾಟರ್ ಐಸ್ ಡೆಪಾಸಿಟ್ಸ್ ವರ್ ಡಿಸ್ಕವರ್ಡ್? ಅಂದ್ರೆ ಈ ಒಂದು ಮಾರ್ಸ್ ಅನ್ನ ಡಿಸ್ಕವರಿ ಮಾಡುವ ಸಮಯದಲ್ಲಿ ಸೊ ಅಲ್ಲಿ ನೀರಿದೆ ಅಂತಕ್ಕಂಥ ಒಂದು ಪತ್ತೆಯನ್ನ ಈಗ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ ಮಾಡಲಾಗಿರುತ್ತೆ. ಸೊ ಅದು ಮಂಗಳ ಗ್ರಹದ ಯಾವ ಭಾಗದಲ್ಲಿ ಇದನ್ನ ಪತ್ತೆ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ MFF ಅಂತ ಕರಿತೇವೆ. MFF ಅಂದ್ರೆ ಮೆಡುಸೆ ಫೋಸೆ ಸ್ಟ್ರಕ್ಚರ್ ಅಥವಾ ಮೆಡುಸೆ ಫೋಸೆ ರಚನೆ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ನೀರಿನ ನಿಕ್ಷೇಪಗಳಿರೋದನ್ನ ಈಗ ಪತ್ತೆ ಮಾಡಿರ್ತಾರೆ. ಸೊ ಇದು ಆಲ್ಮೋಸ್ಟ್ ಈಕ್ವಟೋರಿಯಲ್ ಅಂತ ಕರಿತೇವೆ. ಅಂದ್ರೆ ನಮ್ಮ ಗ್ರಹದ ಮಧ್ಯದಲ್ಲಿರ್ತಕ್ಕಂಥ ರೇಖೆಯನ್ನ ನಾವು ಸಮಭಾಜಕ ವೃತ್ತ ಅಂತ ನಾವೇನು ಕರಿತೇವೆ. ಸೊ ಅದೇ ರೀತಿ ಮಂಗಳ ಗ್ರಹದ ಈಕ್ವಟೋರಿಯಲ್ ರೀಜನ್ ಅಲ್ಲಿ ಸೊ ಈ ಸ್ಪಾಟ್ ಅಲ್ಲಿ ಒಂದು ಪ್ರದೇಶ ಇರುತ್ತೆ. ಆ ಪ್ರದೇಶವನ್ನ ನಾವು ಮೆಡುಸೆ ಫೋಸೆ ಫಾರ್ಮೇಶನ್ ಅಂತ ಕರಿತೇವೆ. ಸೊ ಈ ಭಾಗದಲ್ಲಿ ನೀರಿನ ನಿಕ್ಷೇಪಗಳು ಇದೆ ಅಂತ ಸೊ ಈಗ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪ್ಲೋರೇಷನ್ ಅಲ್ಲಿ ಕಂಡು ಬಂದಿರತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಅಲ್ಲಿರ್ತಕ್ಕಂಥ ನೀರು ಯಾವ ರೂಪದಲ್ಲಿ ಇದೆ ಅಂದ್ರೆ ವಾಟರ್ ಐಸ್ ಅಂತ ಕರಿತೇವೆ. ಅಂದ್ರೆ ಮಂಜುಗಡ್ಡೆಯ ರೂಪದಲ್ಲಿ ಸೊ ಮಂಗಳ ಗ್ರಹದಲ್ಲಿ ನೀರಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ಇದರಲ್ಲಿ ನಾವು ನೋಡಬಹುದಾಗಿರುತ್ತೆ. ಆ ಮಂಜುಗಡ್ಡೆಯ ರೀತಿಯಲ್ಲಿರ್ತಕ್ಕಂಥ ನೀರು ಮೇಲ್ಮೈಯಲ್ಲಿರೋದಿಲ್ಲ, ಸರ್ಫೇಸ್ ನ ಕೆಳಗಡೆ ಅಂದ್ರೆ ಮೇಲ್ಮೈಯಿಂದ ಕೆಳಗಡೆ ನೀರಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಂಜು ಏನಾದ್ರೂ ಕರಗಿದರೆ ಅಂದ್ರೆ ಅದು ಮಂಜಿನ ರೀತಿಯಲ್ಲಿರ್ತಕ್ಕಂಥ ಏನು ನೀರಿದೆ ಸೊ ಅದು ಥಾಡ್ ಅಥವಾ ಕರಗಿದರೆ ಸೊ ಆ ಒಂದು ಮಂಗಳ ಗ್ರಹವನ್ನ ಸಂಪೂರ್ಣ ಪ್ಲಾನೆಟ್ ಏನಿರುತ್ತೆ ಸೊ ಅದನ್ನ 1.5 ಇಂದ 2.5 ಮೀಟರ್ಸ್ ಡೀಪ್ ವರೆಗೂ ಅದನ್ನ ಇಮ್ಮರ್ಸ್ ಮಾಡಷ್ಟು ಅಷ್ಟು ಯಥೇಚ್ಛವಾಗಿರ್ತಕ್ಕಂಥ ನೀರಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ಹೇಳಾಗ್ತಾ ಇದೆ. ಸೊ ಅಷ್ಟು ನೀರನ್ನ ಕಲೆಕ್ಟ್ ಮಾಡಿದ್ರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ರೆಡ್ ಸಿ ಅಥವಾ ಕೆಂಪು ಸಮುದ್ರ ಅಂತ ನಾವು ಹೇಳ್ತೇವೆ ಸೊ ಅದನ್ನ ಭರ್ತಿ ಮಾಡಷ್ಟು ನೀರು ಆ ಪ್ರದೇಶದಲ್ಲಿ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಎಕ್ಸ್ಪ್ಲೋರೇಷನ್ ಮುಖಾಂತರ ಹೇಳಲಾಗ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 13. ಒಡಿಶಾ ಸರ್ಕಾರವು ಘೋಷಿಸಿದ ಮೆಲನಿಸ್ಟಿಕ್ ಟೈಗರ್ ಸಫಾರಿಯನ್ನು ಎಲ್ಲಿ ಸ್ಥಾಪಿಸಲಾಗುವುದು? ಸೊ ವೇರ್ ವಿಲ್ ಬಿ ದ ಮೆಲನಿಸ್ಟಿಕ್ ಟೈಗರ್ ಸಫಾರಿ ಅನೌನ್ಸ್ ಬೈ ದಿ ಒಡಿಶಾ ಗವರ್ಮೆಂಟ್ ಬಿ ಎಸ್ಟಾಬ್ಲಿಷ್? ಸೊ ಒಡಿಶಾದಲ್ಲಿ ಪ್ರಪಂಚದಲ್ಲೇ ಎಲ್ಲೂ ಕಾಣದೇ ಇರತಕ್ಕಂಥ ಒಂದು ಜಾತಿಯ ಟೈಗರ್ ಅನ್ನ ನಾವು ನೋಡ್ಬೋದು. ಸೊ ಅದನ್ನ ಮೆಲನಿಸ್ಟಿಕ್ ಟೈಗರ್ ಅಂತ ಕರಿತೇವೆ. ಸೊ ಮೆಲನಿಸ್ಟಿಕ್ ಅಂದ್ರೆ ಮೆಲನಿನ್ ಪಿಗ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಸೊ ಆ ಒಂದು ಟೈಗರ್ಗಳಲ್ಲಿ ಒಂದು ವಿಶೇಷವಾದ ಪಿಗ್ಮೆಂಟ್ ಇರುತ್ತೆ. ಆ ಪಿಗ್ಮೆಂಟ್ ನ ಕಾರಣದಿಂದ ಹುಲಿಗಳ ಮೇಲೆ ಬರ್ತಕ್ಕಂಥ ಸ್ಟ್ರೈಪ್ಸ್ ಅಥವಾ ಪಟ್ಟೆಗಳು ಅಂತ ನಾವೇನು ಹೇಳ್ತೇವೆ ಅದು ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಒಂದು ಜಾತಿ ಆಗಿರುತ್ತೆ. ಸೊ ಈ ಒಂದು ಪ್ರಾಣಿಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಒಂದು ಸಫಾರಿಯನ್ನ ಈಗ ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಸಫಾರಿಯನ್ನ ಬಿಹಾರದ ಒಡಿಶಾದ ಯಾವ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಯೂರ್ ಬಂಜ್ ಅಂತ ಕರಿತೇವೆ. ಸೊ ಒಡಿಶಾದ ಮಯೂರ್ ಬಂಜ್ ಅಂತ ನಾವೇನು ಹೇಳ್ತೇವೆ. ಸೊ ಮಯೂರ್ ಬಂಜ್ ನಲ್ಲಿ ಸೊ ಈ ಒಂದು ಮೆಲನಿಸ್ಟಿಕ್ ಟೈಗರ್ಸ್ ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಅದರ ಮೇಲೆ ಕಪ್ಪು ಬಣ್ಣದ ಪಟ್ಟಿಗಳನ್ನ ನಾವು ಏನ್ ನೋಡ್ತಾ ಇದ್ದೇವೆ. ಸೊ ಈ ಪಟ್ಟಿಗಳನ್ನ ಹೊಂದಿರತಕ್ಕಂಥ ಒಂದು ಟೈಗರ್ ಆಗಿರುತ್ತೆ. ಸೊ ಈ ಒಂದು ಜಿಲ್ಲೆಯಲ್ಲಿ ಈಗ ಅನಿಮಲ್ ಸಫಾರಿಯನ್ನ ಮಾಡ್ತಕ್ಕಂಥ ನಿರ್ಧಾರವನ್ನ ಒಡಿಶಾ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಮೆಲನಿಸ್ಟಿಕ್ ಟೈಗರ್ ಅಂತ ನಾವೇನು ಹೇಳ್ತೇವೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ವರ್ಲ್ಡ್ ಅಂತ ಕರಿತೇವೆ. ಅಂದ್ರೆ ಪ್ರಪಂಚದಲ್ಲಿ ಈ ರೀತಿಯ ಟೈಗರ್ ಅಥವಾ ಈ ರೀತಿಯ ಸಫಾರಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲನೇ ಬಾರಿಯ ಒಂದು ಉದಾಹರಣೆ ಆಗಿರುತ್ತೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಬರೀಪಡ ಅಂತ ಕರಿತೇವೆ. ಸೊ ಈ ಒಂದು ಬರೀಪಡ ಅಂತಕ್ಕಂಥದ್ದು ಮಯೂರ್ ಬಂಜ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು
ಪ್ರದೇಶದಲ್ಲಿ ಈ ಒಂದು ಸಫಾರಿಯನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು 200 ಹೆಕ್ಟೇರ್ಸ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ನ್ಯಾಷನಲ್ ಹೈವೇ 18ಗೆ ಹತ್ತಿರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ಡೆಸಿಗ್ನೇಟ್ ಮಾಡಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ ದಟ್ ಈಸ್ 15 ಕಿಲೋಮೀಟರ್ಸ್ ಫ್ರಮ್ ದಿ ಸಿಮಿಲಿಪಲ್ ಟೈಗರ್ ರಿಸರ್ವ್. ಸೊ ಅಂದ್ರೆ ಈ ಒಂದು ಟೈಗರ್ಗಳನ್ನು ನಾವು ಸಿಮಿಲಿಪಲ್ ಟೈಗರ್ ರಿಸರ್ವ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಸಿಮಿಲಿಪಲ್ ಟೈಗರ್ ರಿಸರ್ವ್ ಏನಿದೆ ಇಟ್ ಈಸ್ ದಿ ಓನ್ಲಿ ಹೋಮ್ ಫಾರ್ ದಿ ಮೆಲನಿಸ್ಟಿಕ್ ಟೈಗರ್ಸ್ ಇನ್ ದ ವರ್ಲ್ಡ್. ಅಂದ್ರೆ ವನ್ಯದಲ್ಲಿ ಈ ಒಂದು ಮೆಲನಿಸ್ಟಿಕ್ ಟೈಗರ್ಸ್ ಅನ್ನ ಹೊಂದಿರತಕ್ಕಂಥ ಏಕೈಕ ಭೂಪ್ರದೇಶವಾಗಿ ನಾವು ಸಿಮಿಲಿಪಲ್ ಟೈಗರ್ ರಿಸರ್ವ್ ಅನ್ನ ನೋಡಬಹುದಾಗಿರುತ್ತೆ. ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೀಸ್ ಟೈಗರ್ಸ್ ಆರ್ ಎಂಡಮಿಕ್ ಟು ಓನ್ಲಿ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಅನ್ನೋದು ನಿಮಗೆ ನೆನಪಿರಲಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 14. ಅಫ್ಘಾನಿಸ್ತಾನಕ್ಕೆ ಭಾರತವು ಪೂರೈಸಿದ ಮೆಲಾಥಿಯಾನ್ ಎಂಬ ರಾಸಾಯನಿಕದ ಉದ್ದೇಶವೇನು? ಸೊ ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಮೆಲಾಥಿಯಾನ್ ಕೆಮಿಕಲ್ ಸಪ್ಲೈಡ್ ಬೈ ಇಂಡಿಯಾ ಟು ಆಫ್ಘಾನಿಸ್ತಾನ್? ಸೊ ಇಂಡಿಯಾದವರು ಆಫ್ಘಾನಿಸ್ತಾನಕ್ಕೆ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ಕಳಿಸಿದ್ದಾರೆ. ಆ ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ ನಾವು ಮೆಲಾಥಿಯಾನ್ ಅಂತ ಕರಿತೇವೆ. ಸೊ ಇದರ ಉದ್ದೇಶವೇನಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲಿ ಆಗ್ತಾ ಇರ್ತಕ್ಕಂಥ ಈ ಮಿಡತೆಗಳು, ಲೋಕಸ್ಟ್ ಅಂತ ನಾವೇನು ಹೇಳ್ತೇವೆ. ಸೊ ಇದು ಬೆಳೆಗಳನ್ನ ಸಂಪೂರ್ಣವಾಗಿ ತಿಂದಾಕ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಅದನ್ನ ನಾಶ ಮಾಡಲಿಕ್ಕೆ ಒಂದು ಕೀಟನಾಶಕವನ್ನ ಭಾರತ ರಾಷ್ಟ್ರ ಅಫ್ಘಾನಿಸ್ತಾನಕ್ಕೆ ಕಳಿಸಿರುತ್ತೆ. ಸೊ ಆ ಒಂದು ಕೀಟನಾಶಕವನ್ನ ನಾವೇನಂತ ಕರಿತೇವೆ ಅಂದ್ರೆ ಮೆಲಾಥಿಯಾನ್ ಅಂತ ಕರಿತೇವೆ. ಸೊ ಈ ಒಂದು ಮೆಲಾಥಿಯಾನ್ ಅನ್ನ ಆಫ್ಘಾನಿಸ್ತಾನಕ್ಕೆ ಕಳಿಸಿರುವ ಕಾರಣದಿಂದ ಅವರು ನಮ್ಮ ರಾಷ್ಟ್ರಕ್ಕೆ ಥ್ಯಾಂಕ್ಸ್ ಅಥವಾ ಏನೋ ಒಂದು ಕೃತಜ್ಞತೆಯನ್ನ ಸಲ್ಲಿಸಿರ್ತಾರೆ. ಸೊ ಅಫ್ಘಾನಿಸ್ತಾನ ಕ್ಯಾಪಿಟಲ್ ಸಿಟಿಯನ್ನ ನಾವು ಕಾಬೂಲ್ ಅಂತ ಕರಿತೇವೆ. ಸೊ ಇದರ ಬಾರ್ಡರ್ಸ್ ಅನ್ನ ನೋಡೋದಾದ್ರೆ ನಾವು ತುರ್ಕ್ಮೆನಿಸ್ತಾನ್, ಇರಾನ್, ಅದಾದ್ಮೇಲೆ ಈ ಕಡೆ ಪಾಕಿಸ್ತಾನ ನೋಡಬಹುದು. ಅದಾದ್ಮೇಲೆ ನಮ್ಮ ಭಾರತ ದೇಶದ POK ಏನಿರುತ್ತೆ ಸೊ ಅದು ಕೂಡ ಅಫ್ಘಾನಿಸ್ತಾನ್ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಚೈನಾ, ಅದಾದ್ಮೇಲೆ ತಜಿಕಿಸ್ತಾನ್, ಅದಾದ್ಮೇಲೆ ಉಜ್ಬೇಕಿಸ್ತಾನ್. ಸೊ ಇವೆಲ್ಲ ಅಫ್ಘಾನಿಸ್ತಾನದೊಂದಿಗೆ ತಮ್ಮ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರೀಸ್ ಆಗಿರುತ್ತೆ. ಸೊ ಈ ಒಂದು ಕೆಮಿಕಲ್ ಅನ್ನ ಕಳಿಸಿರುವ ಕಾರಣದಿಂದ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂದ್ರೆ ಆಹಾರ ಮತ್ತು ಕೃಷಿ ಇಲಾಖೆ ದಟ್ ಈಸ್ ಅ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ಸ್ ಇನ್ ಆಫ್ಘಾನಿಸ್ತಾನ್ ಅಂದ್ರೆ ವಿಶ್ವಸಂಸ್ಥೆಯ ಭಾಗವಾಗಿರ್ತಕ್ಕಂಥ ಆಹಾರ ಮತ್ತು ಕೃಷಿ ಸಂಸ್ಥೆ ಏನಿರುತ್ತೆ ಸೊ ಇದು ಭಾರತ ರಾಷ್ಟ್ರಕ್ಕೆ ಈಗ ಮೆಲಾಥಿಯಾನ್ ಅನ್ನ ಕಳಿಸಿರುವ ಕಾರಣದಿಂದ ಸೊ ಅವರು ನಮ್ಮ ಭಾರತ ದೇಶಕ್ಕೆ ಥ್ಯಾಂಕ್ಸ್ ಅನ್ನ ಹೇಳಿರ್ತಾರೆ. ಸೊ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಲೋಕಸ್ಟ್ ಅಥವಾ ಮಿಡತೆಯನ್ನ ಸಾಯಿಸಲಿಕ್ಕೆ ಇದು ಅನುಕೂಲವಾಗಿರ್ತಕ್ಕಂಥ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಯಾಕಿದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಸೊ ಇದು ಆರಿಡ್ ರೀಜನ್ಸ್ ಅಂತ ಕರಿತೇವೆ. ಅಂದ್ರೆ ಉಷ್ಣವಲಯ ಎಲ್ಲಿ ನೀರು ಕಡಿಮೆ ಇರುತ್ತೆ ಆ ಭಾಗದಲ್ಲಿ ಮಿನಿಮಮ್ ವಾಟರ್ ಅನ್ನ ಯೂಸ್ ಮಾಡಿಕೊಂಡು ಈ ಒಂದು ಪೆಸ್ಟಿಸೈಡ್ ಅನ್ನ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಆ ಭಾಗಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಕೆಮಿಕಲ್ ಅನ್ನ ಭಾರತ ರಾಷ್ಟ್ರದ ವತಿಯಿಂದ ಕಳಿಸಲಾಗಿರುತ್ತೆ. ಇಟ್ ಸರ್ವ್ಸ್ ಟು ಪ್ರಿವೆಂಟ್ ದಿ ಸ್ಪ್ರೆಡ್ ಆಫ್ ದಿ ಲೋಕಸ್ಟ್ ಟು ನೈಬರಿಂಗ್ ಸೆಂಟ್ರಲ್ ಏಷ್ಯಾ. ಬರೀ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾತ್ರ ನಾವು ಕಳಿಸಿಲ್ಲ. ಆ ಒಂದು ಮಿಡತೆಗಳನ್ನ ನಾವು ನಾಶ ಮಾಡದಿದ್ರೆ ಅವು ನಮ್ಮ ರಾಷ್ಟ್ರಗಳಿಗೂ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಮಿಡತೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಡಿಸಾಸ್ಟರ್ 2020 ಆಗಿತ್ತು. ಸೊ ಮಿಡತೆಗಳು ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಫುಡ್ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಯಾವಾಗ ಅವು ಆಹಾರಗಳನ್ನ ಮ್ಯಾಸಿವ್ ಆಗಿ ತಿಂದಾಗುತ್ತೆ. ಕಾರಣ ಏನಂದ್ರೆ ಇದನ್ನ ನಾವು ಒರೋಶಿಯಸ್ ಅಂತ ಕರಿತೇವೆ. ಒರೋಶಿಯಸ್ ಅಂದ್ರೆ ಹೊಟ್ಟೆ ಬಾಕತನ ಈ ಇನ್ಸೆಕ್ಟ್ಸ್ ಗಳಿಗೆ ಜಾಸ್ತಿ ಇರುತ್ತೆ. ಅವು ಎಷ್ಟು ಕ್ವಿಂಟಾಲ್ಸ್ ಆಫ್ ಫುಡ್ ಅನ್ನ ತಿಂತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ 1 ಎಕರ್ ಆಫ್ ಲ್ಯಾಂಡ್ ಅನ್ನ ಕೇವಲ 10 ರಿಂದ 15 ನಿಮಿಷಕ್ಕೆ ಸಂಪೂರ್ಣವಾಗಿ ಬರಡು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಈ ಒಂದು ಲೋಕಸ್ಟ್ಗೆ ಹೊಂದಿರುತ್ತೆ. ಸೊ ಅದರಿಂದ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆಯನ್ನ ನಾವು ಕಾಪಾಡಿಕೊಳ್ಬೇಕಾಗಿದ್ರೆ ಸೊ ಈ ಕೀಟಗಳನ್ನ ನಾಶ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಸೊ 2020 ಅಂದ್ರೆ 2020 ಈ ಒಂದು ಮಿಡತೆಗಳ ಕಾಟ ಪಾಕಿಸ್ತಾನದಲ್ಲಿ ಬಹಳ ಜಾಸ್ತಿ ಆಗಿತ್ತು. ಸೊ ಆ ಒಂದು ಸಮಯದಲ್ಲಿ ಪಾಕಿಸ್ತಾನದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಅಥವಾ ಈ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನೇ ಘೋಷಣೆ ಮಾಡಿದ್ರು. ಯು ಕ್ಯಾನ್ ಇಮ್ಯಾಜಿನ್ ಒಂದು ಇನ್ಸೆಕ್ಟ್ ನ ವತಿಯಿಂದ ಒಂದು ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ಅಂದ್ರೆ ಸೊ ಅವುಗಳ ಕಾಟ ಎಷ್ಟು ಲೆವೆಲ್ಗೆ ಇರುತ್ತೆ ಅನ್ನೋದನ್ನ ನೀವು ಇಲ್ಲಿ ಅಸ್ಯೂಮ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸಮಯದಲ್ಲಿ ಅಂದ್ರೆ 2020 ಪಾಕಿಸ್ತಾನದಲ್ಲಿ ಏನು ಎಮರ್ಜೆನ್ಸಿ ಘೋಷಣೆ ಮಾಡಿರ್ತಾರೆ ಆ ಸಮಯದಲ್ಲಿ ಭಾರತ ರಾಷ್ಟ್ರದ ಕೆಲವೊಂದು ರಾಜ್ಯಗಳಲ್ಲೂ ಕೂಡ ಲೋಕಸ್ಟ್ ದಾಳಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಯಾವ ರಾಜ್ಯಗಳು ಅಂದ್ರೆ ರಾಜಸ್ಥಾನ್, ಗುಜರಾತ್ ಮತ್ತೆ ಸಮ್ ಪಾರ್ಟ್ಸ್ ಆಫ್ ಪಂಜಾಬ್ ಮತ್ತೆ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಈ ಒಂದು ಮಿಡತೆಗಳ ಕಾಟವನ್ನ ನಾವು 2020 ವಿಟ್ನೆಸ್ ಮಾಡಿದ್ವಿ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪೆಟ್. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಎಜುಕೇಶನ್ ಅಥವಾ ಅಂತಾರಾಷ್ಟ್ರೀಯ ಶಿಕ್ಷಣ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜನವರಿ 24 ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷ ಯಾವುದೇ ಥೀಮ್ ಅನ್ನ ಕೊಟ್ಟಿರೋದಿಲ್ಲ. ಸೊ ನೆಕ್ಸ್ಟ್ ಇಸ್ ಎಕ್ಸಸೈಸ್ ಡೆಸರ್ಟ್ ನೈಟ್ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸಸೈಸ್ ಡೆಸರ್ಟ್ ನೈಟ್ ಅಂತಕ್ಕಂಥದ್ದು ಯಾವ ರಾಷ್ಟ್ರಗಳ ನಡುವೆ ಈ ವರ್ಷ ನಡೀತಾ ಇದೆ ಅಂದ್ರೆ ಸೊ ಇದೊಂದು ಇಂಡಿಯನ್ ಏರ್ ಫೋರ್ಸ್ ಅಂದ್ರೆ ಭಾರತೀಯ ವಾಯುಪಡೆ, ಅದಾದ್ಮೇಲೆ
ಫ್ರೆಂಚ್ ಏರ್ ಸ್ಪೇಸ್ ಮತ್ತು ಸ್ಪೇಸ್ ಫೋರ್ಸ್ ಅಂತ ಕರಿತೇವೆ. ಅಂದರೆ ಫ್ರೆಂಚ್ ರಾಷ್ಟ್ರದ ಏರ್ ಸ್ಪೇಸ್ ಮತ್ತು ಸ್ಪೇಸ್ ಫೋರ್ಸ್ನ ನಡುವೆ ನಡೀತಾ ಇದೆ. ಅದಾದಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏರ್ ಫೋರ್ಸ್ ಏನಿರುತ್ತೆ, ಸೊ ಇವರ ಮೂವರು ಮಧ್ಯ ನಡೀತಾ ಇರ್ತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಜಾಯಿಂಟ್ ಎಕ್ಸಸೈಸ್ ಸೈಕ್ಲೋನ್ ಅಂತ ಕರಿತೇವೆ. ಸೊ ಈ ಒಂದು ಆವೃತ್ತಿ ಈ ವರ್ಷ 2ನೇ ಒಂದು ಎಡಿಷನ್ ಆಗಿರುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವ್ರು ಇಂಡಿಯನ್ ಆರ್ಮಿ ಕಂಟಿಂಜೆಂಟ್, ಅಂದರೆ ಭಾರತೀಯ ಸೇನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದು 2ನೇ ಆವೃತ್ತಿ ಆಗಿರುತ್ತೆ. ಕಳೆದ ವರ್ಷ ಇದು ಇಂಡಿಯಾದಲ್ಲಿ ನಡೆದಿತ್ತು. ಸೊ ಈ ವರ್ಷ ಇದು ಈಜಿಪ್ಟ್ನಲ್ಲಿ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ ಭಾರತ ಮತ್ತು ಈಜಿಪ್ಟ್ನ ನಮ್ಮ ಆರ್ಮಿ ನಡುವೆ ನಡೀತಕ್ಕಂಥ ಒಂದು ಎಕ್ಸಸೈಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸಸೈಸ್ನ ಈಜಿಪ್ಟ್ನ ಅನ್ಶಾಲ್ಸ್ ಅಂತ ಕರಿತೇವೆ. ಸೊ ಈ ಪ್ರದೇಶದಲ್ಲಿ ಈ ವರ್ಷ ನಡೆಸ್ತಾ ಇದ್ದಾರೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಮೊದಲನೇ ಆವೃತ್ತಿಯನ್ನು ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಥವಾ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ 24ನೇ ಜನವರಿ ಆಚರಣೆ ಮಾಡಲಾಗುತ್ತೆ. ಎಕ್ಸಸೈಸ್ ಕಂಜರ್, ಸೊ ಕಂಜರ್ ಅಭ್ಯಾಸ ಅಂತ ಕರಿತೇವೆ. ಸೊ ಈ ಒಂದು ಅಭ್ಯಾಸವನ್ನು ಇದು 11th ಎಡಿಷನ್ ಆಗಿರುತ್ತೆ, 11ನೇ ಆವೃತ್ತಿ ಆಗಿರುತ್ತೆ. ಸೊ ಇದು ಭಾರತ ಮತ್ತು ಕಿರ್ಗಿಸ್ತಾನ್ ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ ಎಕ್ಸಸೈಸ್ ಆಗಿರುತ್ತೆ. ಸೊ ಇದನ್ನು ನಾವು ಕಂಜಾರ್ ಅಂತ ಕರಿತೇವೆ. ಸೊ ಈ ಒಂದು ಕಂಜಾರನ್ನು ಈ ವರ್ಷ ಹಿಮಾಚಲ ಪ್ರದೇಶದಲ್ಲಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದೊಂದು ಆನ್ಯುವಲ್ ಇವೆಂಟ್ ಅಥವಾ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಆಲ್ಟರ್ನೇಟಿವ್ ವೆನ್ಯೂಸ್, ಅಂದರೆ ಒಂದು ವರ್ಷ ಇಂಡಿಯಾದಲ್ಲಿ, ಇನ್ನೊಂದು ವರ್ಷ ಕಿರ್ಗಿಸ್ತಾನ್ನಲ್ಲಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಆಪರೇಷನ್ ಸರ್ವಶಕ್ತಿ ಅಂತ ಕರಿತೇವೆ. ಸೊ ಈ ಒಂದು ಆಪರೇಷನ್ ಸರ್ವಶಕ್ತಿಯನ್ನು ಪೀರ್ ಪಂಜಲ್ ರೇಂಜ್ ಅಂತ ನಾವೇನು ಹೇಳ್ತೇವೆ. ಸೊ ಇಲ್ಲಿ ನಡೆಸಲಿಕ್ಕೆ ಭಾರತ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿರುತ್ತೆ. ಕಾರಣ ಏನಂದ್ರೆ ಇತ್ತೀಚೆಗೆ ಪಾಕಿಸ್ತಾನದಿಂದ ಈ ಟೆರರಿಸ್ಟ್ ಅಥವಾ ಭಯೋತ್ಪಾದನೆ ಜಾಸ್ತಿ ಆಗಿರೋದ್ರಿಂದ ಸೊ ಅದನ್ನ ಕಡಿಮೆ ಮಾಡಲಿಕ್ಕೆ ಭಾರತ ರಾಷ್ಟ್ರ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಅಭ್ಯಾಸವನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾರ್ಯಾಚರಣೆಯನ್ನು ನಾವು ಭಾರತ್ ಸರ್ವಶಕ್ತಿ ಅಂತ ಕರಿತೇವೆ. ಸೊ ಇದರಲ್ಲಿ ಇನ್ ವಿಚ್ ದ ಸೆಕ್ಯೂರಿಟಿ ಫೋರ್ಸಸ್ ವಿಲ್ ಬಿ ಟಾರ್ಗೆಟಿಂಗ್ ದಿ ಟೆರರಿಸ್ಟ್, ಅಂದ್ರೆ ಪೀರ್ ಪಂಜಲ್ ಮೌಂಟೇನ್ ರೇಂಜ್ ಅಲ್ಲಿ ಇರ್ತಕ್ಕಂಥ ಭಯೋತ್ಪಾದಕರನ್ನ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ರೀತಿಯ ಒಂದು ಎಕ್ಸಸೈಸ್ ಅನ್ನ 2003ರಲ್ಲೂ ಕಂಡಕ್ಟ್ ಮಾಡಿದ್ರು. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ಪ ವಿನಾಶ್ ಅಂತ ಕರಿತೇವೆ. ಸರ್ಪ ವಿನಾಶ್ ಅಂತಕ್ಕಂಥ ಒಂದು ಎಕ್ಸಸೈಸ್ ಅನ್ನ 2003ರಲ್ಲಿ ಈ ಪೀರ್ ಪಂಜಲ್ ರೇಂಜಸ್ ಅಲ್ಲಿ ಏನ್ ಕಂಡಕ್ಟ್ ಮಾಡಿರ್ತಾರೆ, ಸೊ ಅದೇ ಲೈನ್ಸ್ ನ ಆಧಾರದ ಮೇಲೆ ಮತ್ತೊಮ್ಮೆ ಭಯೋತ್ಪಾದನೆಯನ್ನ ನಿಗ್ರಹ ಮಾಡಲಿಕ್ಕೆ ಈ ಒಂದು ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 634. ಇವತ್ತಿನ ಮೊದಲನೇ ಪ್ರಶ್ನೆ, US ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಪ್ರಕಾರ ವಿಶೇಷವಾಗಿ ಗೊತ್ತುಪಡಿಸಿದ ಜಾಗತಿಕ ಭಯೋತ್ಪಾದಕ ಗುಂಪು ಹೌತಿಗಳಿಗೆ ಇನ್ನೊಂದು ಹೆಸರೇನು? ಆಪ್ಷನ್ 1 ಬೋಕೋ ಹರಾಮ್, ಆಪ್ಷನ್ 2 ಅನ್ಸಾರ್ ಅಲ್ಲಾ, ಆಪ್ಷನ್ ಸಿ ಇಬ್ಜುಲ್ಲಾ, ಮತ್ತೆ ಆಪ್ಷನ್ ಡಿ ಹಮಾಸ್ ಅನ್ನೋದು ನಿಮ್ಮ ಆಯ್ಕೆಗಳಾಗಿರುತ್ತೆ. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಲಾಗಿದೆ? ಮೇಲ್ಮೈಯಿಂದ ಪ್ರತಿಫಲಿಸುವ ಸೌರಶಕ್ತಿಯ ಪ್ರಮಾಣದ ಮತ್ತು ಅದರ ಮೇಲ್ಮೈ ಸೌರಶಕ್ತಿಯ ಘಟನೆಯ ಪ್ರಮಾಣ ಅನುಪಾತ, ಆ ಎರಡು ರೇಷಿಯೋನ ನಾವೇನಂತ ಕರಿತೇವೆ? ಸೊ ಅತಿಗೆಂಪು ಪ್ರತಿಫಲನ, ಉಷ್ಣ ವಿಕಿರಣ, ಸೌರ ಪ್ರತಿಫಲನ ಮತ್ತೆ ಸ್ಪೆಕ್ಟ್ರಲ್ ತಾಪಮಾನ ನಿಮ್ಮ ಆಯ್ಕೆಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.